ಭಗವಾನ್ ಶ್ರೀ ರಾಮಕೃಷ್ಣರಲ್ಲಿ ವಾಲ್ಯೂಮ್ ಜಾಸ್ತಿ ಮಾಡಿ. ಶ್ರೀ ಮಾತೆ ಶಾರದಾ ದೇವಿಯವರಲ್ಲಿ, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನನ್ನ ಪಕ್ಕದಲ್ಲಿ ಆಸೀನರಾಗಿರುವ ಸನ್ಮಾನ್ಯ ಶ್ರೀ ಮುರಾರಿ ಭಟ್ರವರೇ, ಸನ್ಮಾನ್ಯ ಶ್ರೀ ವೇಣುಗೋಪಾಲರವರೇ, ಬಹಳ ಕ್ರಿಯಾಶೀಲ ಪ್ರಾಂಶುಪಾಲರು, ಬಹಳ ಗೌರವಾನ್ವಿತರಾದ ಶ್ರೀ ಅಮರೇಗೌಡ ಪಾಟೀಲ್ರವರೇ, ಬಹಳ ಸುಂದರವಾದ ಸ್ವಾಗತ ಭಾಷಣವನ್ನು ಮಾಡಿದಂತಹ ಶ್ರೀ ಗುರುವಿನ ಮಠರವರೇ, ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆಹ್ವಾನಿತ ಗಣ್ಯರೇ, ಪರಮ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ವಿದ್ಯಾರ್ಥಿ ಅಂದ್ರೆ ಏನು ಅದು ತಿಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಹೇಗಿರಬೇಕು ಅಂತ ಗೊತ್ತಾಗುತ್ತೆ. ವಿದ್ಯಾ ಅಂದ್ರೆ ಏನು? ವಿದ್ಯಾ ಅಂತಂದ್ರೆ ಅದೊಂದು ದೊಡ್ಡ ಶಕ್ತಿ. ಅದರ ಮುಂದೆ 1000 ಕೋಟಿ ರೂಪಾಯಿ ಅದೇನು ಲೆಕ್ಕಕ್ಕೆ ಇಲ್ಲ. ನಾವು ತಿಳ್ಕೊಳ್ಳೋದು ದುಡ್ಡಿದ್ರೆ ಬಹಳ ಶಕ್ತಿ ಇದೆ ಅವ್ರಿಗೆ. MLA ಆದರೆ, ಮಿನಿಸ್ಟರ್ ಆದರೆ, ಚೀಫ್ ಮಿನಿಸ್ಟರ್ ಆದರೆ, ಪ್ರಧಾನಮಂತ್ರಿ ಆದರೆ ಬಹಳ ಶಕ್ತಿವಂತರು. ಹೌದು, ಶಕ್ತಿವಂತರು. ಆದರೆ ವಿದ್ಯಾವಂತರಿಗೆ ಹೋಲಿಸಿದ್ರೆ ಅವರೆಲ್ಲ ಏನೂ ಇಲ್ಲ. ಅವರಿಗೆ ಎಷ್ಟೋ ಶಕ್ತಿಗಳು ಇಲ್ಲ. ಅವರಿಗೆ ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅವ್ರ ಮಗ ಅವ್ರು ಹೇಳಿದ ಮಾತು ಕೇಳ್ತಾನೆ ಅಂತೇನಿಲ್ಲ. ಅವ್ರ ಹೆಂಡತಿ ಅವರು ಅಷ್ಟೇ, ಅವ್ರು ಹೇಳಿದ ಮಾತು ಕೇಳ್ತಾಳೆ ಅಂತೇನಿಲ್ಲ. ನಾನು ಇನ್ನೊಂದು 50 ವರ್ಷ ಬದುಕಬೇಕು, ಅವ್ರ ಕೈಯಲ್ಲಿ ಆಗಲ್ಲ. ಹುಲಿ ಚಿರತೆ ನನ್ನನ್ನು ತಿನ್ನಬಾರ್ದು, ಇಲ್ಲ, ತಿಂದುಬಿಡುತ್ತೆ. ಏನೋ ಒಂಚೂರು ಕರೋನಾ ವೈರಸ್ ಬಂತು, ಆದರೂ ನನಗೆ ತೊಂದರೆ ಆಗಬಾರ್ದು, ಕಣ್ಣಿಗೆ ಕಾಣದ ಕರೋನಾ ಅವರನ್ನು 5 ದಿನದಲ್ಲಿ ಬೇಕಾದ್ರೆ ಮೇಲ್ಗಡೆ ಕಳಿಸುತ್ತೆ. ಇವೆಲ್ಲ ಶಕ್ತಿಗಳಿಲ್ಲ ಅವರಿಗೆ. ಆದರೆ ವಿದ್ಯಾವಂತನಿಗೆ ಇದೆಲ್ಲ ಶಕ್ತಿಗಳು ಇರುತ್ತೆ. ಯಾರು ವಿದ್ಯಾವಂತ, ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಯಾರಿಗೆ ಅನ್ಸೋದೇ ಇಲ್ವೋ, ಇದು ನನಗೆ ಸಾಧ್ಯವಿಲ್ಲ ಅಂತ ಯಾರಿಗೆ ಅನ್ಸೋದಕ್ಕೆ ಸಾಧ್ಯವಿಲ್ಲವೋ ಅವನು ವಿದ್ಯಾವಂತ. ಅನ್ನಿಸಿದ್ದು ಅಂದುಕೊಂಡಿದ್ದನ್ನು ಮಾಡಬಲ್ಲ ನಿಜವಾದ ವಿದ್ಯೆ ಅದು. ಕೇವಲ PUC ಪಾಸ್ ಮಾಡಿ, ಡಿಗ್ರಿ ಪಾಸ್ ಮಾಡಿ, PhD ಮಾಡಿ, ಇಂಜಿನಿಯರ್ ಆಗಿ ಅಥವಾ ಮತ್ತೆ ಡಾಕ್ಟರ್ ಆಗಿ IAS ಮಾಡಿ ಏನೋ ಮಾಡ್ತೀವಲ್ಲ, ಅದು ವಿದ್ಯೆಯ ಬಹಳ ಸಣ್ಣ ತುಣುಕು. ಸಣ್ಣ ಹಿಮಾಲಯ ಪರ್ವತ ವಿದ್ಯೆ ಆಗೋದಾದ್ರೆ ನಿಮ್ಮ ಡಿಗ್ರಿ, ನಿಮ್ಮ IAS, ನಿಮ್ಮ ಡಾಕ್ಟರ್ ಆಗೋದು ಇವೆಲ್ಲ ಕೂಡ ಒಂದು ಸಣ್ಣ ಬಂಡೆ ಇದ್ದ ಹಾಗೆ. ಹಿಮಾಲಯ ಪರ್ವತ ಎಲ್ಲಿ, ಬಂಡೆಯಲ್ಲಿ. ನಮ್ಗದೆಲ್ಲ ಹೇಳ್ಕೊಡೋದವಲ್ಲ. ಜಗತ್ತಿನಲ್ಲಿ ನೆನ್ಪಿಟ್ಕೊಳ್ಳಿ, ಯಾರು ಎಲ್ಲವನ್ನೂ ಹೇಳ್ಕೊಡೋಕ್ಕಾಗಲ್ಲ. ನೀವು ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಾ? ಆರ್ಟ್ಸ್ ಸೈನ್ಸ್ನವರು ಇದ್ದೀರಾ? SLC ವರೆಗೂ ಎಲ್ಲರೂ ಮ್ಯಾಥಮೆಟಿಕ್ಸ್ ಮಾಡೇ ಇದ್ದೀರಲ್ಲ. ಮ್ಯಾಥಮೆಟಿಕ್ಸ್ ಅಂದರೆ ಏನು? ನಾವು ಅಂದ್ಕೊಳ್ಳೋದು A+B² ಎಷ್ಟು, A-B³ ಎಷ್ಟು, x to the power m into x to the power n is equal to x to the power m plus n ಇಷ್ಟು. ಅದು ಮ್ಯಾಥಮೆಟಿಕ್ಸ್ ಸ್ವಲ್ಪ
ಆದರೆ ನೀವು ಕಲಿಬೇಕಾದ ಅಷ್ಟೇ ಅಲ್ಲ, ನೀವು ಕಲಿಬೇಕಾದ್ದೇನು, ಯಾವುದನ್ನು ಕರೆಕ್ಟಾಗಿ ಯೋಚನೆ ಮಾಡುವುದು ಹೇಗೆ ಅನ್ನೋದು ಕಲ್ತ್ಕೋಬೇಕು. ಮ್ಯಾಥಮೆಟಿಕ್ಸ್ ಓದಿ. ಮೇಷ್ಟ್ರುಗಳು ಹೇಳಿರ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆ ಮ್ಯಾಥಮೆಟಿಕ್ಸ್ ಪ್ರತಿಯೊಬ್ಬರು ಆರ್ಟ್ಸ್ BA ಮಾಡೋರ್ಗೂ ಮ್ಯಾಥಮೆಟಿಕ್ಸ್ ಬೇಕು. ಯಾಕೆ ಮ್ಯಾಥಮೆಟಿಕ್ಸ್ ಬೇಕು? ಕರೆಕ್ಟಾಗಿ ಯೋಚನೆ ಮಾಡೋದು ಹೇಗೆ, ಒಂದು ಚೂರು ಹೆಚ್ಚು ಕಡಿಮೆ ಆಗದಂತೆ ಯೋಚನೆ ಮಾಡೋದು ಹೇಗೆ, ಇದನ್ನು ಕಲಿಸ್ಬೇಕು ಮ್ಯಾಥಮೆಟಿಕ್ಸ್. ಹಾಗೇನಾದರೂ ನಾವು ಒಂದೊಂದು ವಿದ್ಯೆಯನ್ನು ಕಲಿತಾ ಹೋದರೆ, ಇಷ್ಟೊತ್ತು ನಾ ಹೇಳಿದ್ನಲ್ಲ, ಕರೋನಾ ವೈರಸ್ ನಿಮ್ಗೇನು ಮಾಡಲ್ಲ, ನಿಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ, ಮೈ ಮೇಲೆ ಒಂದಷ್ಟು ಬೆಂಕಿ ಬಿತ್ತು ಏನೂ ಆಗಲ್ಲ, ಅದೆಲ್ಲ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಒಂದು ದಿನ. ಇದು ಬೇರೆ ಸಬ್ಜೆಕ್ಟೇ ಇದೆ. ಆ ಸಬ್ಜೆಕ್ಟನ್ನ ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ನಿಮ್ಮ ಗಮನಕ್ಕೆ ತರಲ್ಲ. ತರಬೇಕಿತ್ತು. ನಾನೇನಾದರೂ ಎಜುಕೇಷನ್ ಮಿನಿಸ್ಟರ್ ಆದರೆ ಆ ಸಬ್ಜೆಕ್ಟ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲಿದೆ ಆ ಸಬ್ಜೆಕ್ಟು? ಇದೆ, ಪುಸ್ತಕಗಳಲ್ಲಿ ಇದೆ. ರಾಮಕೃಷ್ಣ ಆಶ್ರಮಕ್ಕೆ ಬಂದರೆ ಆ ಪುಸ್ತಕಗಳೆಲ್ಲ ಕೊಡ್ತೀವಿ, ಓದ್ಕೊಂಡ್ರೆ ಬರುತ್ತೆ. ಹಾಗಾದರೆ ಇದೆಲ್ಲ ಮನುಷ್ಯನಿಗೆ ಇಷ್ಟು ಶಕ್ತಿಗಳು ಎಲ್ಲಿಂದ ಬರುತ್ತೆ ಅಂತಂದರೆ, ಇಡೀ ಜಗತ್ತನ್ನೇ ಆಳುವ ಒಂದು ಪುಟ್ಟ ಸೂರ್ಯ ನಿಮ್ಮೊಳಗಡೆ ಇದ್ದಾನೆ, ಅವನಲ್ಲಿ ಈ ಶಕ್ತಿಗಳೆಲ್ಲ ಇದೆ. ಆದರೆ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ, ಅವನ ಹತ್ರ ಹೋಗೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ನಿಮಗಿದ್ಯಾರು ನಿಮ್ಮ ಪುಸ್ತಕಗಳು ಬರಲ್ಲ. ಮೆಕಾಲೆ ಹೆಸರು ಕೇಳಿದ್ದೀರಾ? ಲಾರ್ಡ್ ಮೆಕಾಲೆ. ಅವನು ನಿಮ್ಮನ್ನೆಲ್ಲ ಇಂಡಿಯಾ ದೇಶವನ್ನು ಹಾಳು ಮಾಡೋದಕ್ಕೆ ನಿಮ್ಮ ಪುಸ್ತಕಗಳನ್ನೆಲ್ಲ ಹಾಳು ಮಾಡಿಬಿಟ್ಟ. ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಭಾರತೀಯರು ಅದನ್ನು ತಿದ್ಕೋಬೇಕಿತ್ತು. ಇವರು ಮೂರ್ಖ ಶಿಖಾಮಣಿಗಳು, ಇವರು ಕೂಡ ತಿದ್ಕೊಳ್ಳಿಲ್ಲ. ನೀವು ಯಾರಾದರೂ ಎಜುಕೇಷನ್ ಮಿನಿಸ್ಟರ್ ಆದರೆ ಇದನ್ನೆಲ್ಲ ಮಾಡ್ರಿ. ಪ್ರತಿಯೊಬ್ಬರ ನಮ್ಮ ಒಳಗಡೆ ಒಂದು ಪುಟ್ಟ ಸೂರ್ಯ ಇದ್ದಾನೆ, ಒಂದು ಅದ್ಭುತವಾದ ಒಂದು ಶಕ್ತಿಯ ಗಣಿ ಇದೆ. ಕರೋನಾ ವೈರಸ್ ಏನು ಮಾಡಿದ್ದಾನೆ, ಅದರಿಂದ ನಾವು ಹೆಲ್ಪ್ ತಗೊಂಡ್ವಿ. ಈಗ ನಾನು ಇದನ್ನು ನುಳ್ಚಿಬಿಡಬೇಕು, ಇದನ್ನು ನಾನು ಕ್ರಂಪಲ್ ಮಾಡಿಬಿಡಬೇಕು, ಆಗುತ್ತೆ ನನ್ನ ಕೈನಲ್ಲಿ. ಇದನ್ನು ನಾನು ಹಿಸ್ಕಿಬಿಡಬೇಕು, ಆಗುತ್ತೆ ನನ್ನ ಕೈನಲ್ಲಿ? ಆಗುತ್ತೆ. ಯಾವುದನ್ನು ಹೆಲ್ಪ್ ಮಾಡ್ಕೊಳ್ತೀನಿ, ಯಾವುದ್ರ ಯೂಸ್ ತಗೊಳ್ತೀನಿ? ನನ್ನ ಮಸಲ್ಸ್. ನೋಡು, ನಾನು ಮಸಲ್ಸ್ ತಗೊಂಡೆ, ಹೆಲ್ಪ್ ತಗೊಂಡೆ, ಅದಾಗೋಯ್ತದೆ, ಹೋಯ್ತದೆ. ಒಂದು ಕೆಲಸಕ್ಕೆ ನನ್ನಲ್ಲೇ ಇರುವ ಏನೋ ಒಂದು ಹೆಲ್ಪ್ ತಗೊಂಡೆ. ನೀವು ಎಲ್ಲಿಗೋ ಹೋಗಬೇಕು, ನೀವು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಹೋಗೋದು ಹೇಗೆ ಬರ್ಕೊಡ್ತೀನಿ ನಾನು, ಒಂದು ಪೇಪರ್ನಲ್ಲಿ ಬರ್ಕೊಡ್ತೀನಿ. ಯಾರಿಗೂ ಓದೋದಕ್ಕೆ ಬರಲ್ಲ, ನಿನಗೆ ಬರುತ್ತೆ. ಅವಾಗ ಬೆಂಗಳೂರಿಗೆ ಹೋಗೋದು ಹೇಗೆ ಅಂತ ನನಗೆ ಗೊತ್ತಾಯ್ತು. ಬಂದರು, ಇಲ್ಲಿಂದ ಲಿಂಕ್ಸು, ಅಲ್ಲಿಂದ ಹೊಸಪೇಟೆ, ಅಲ್ಲಿಂದ ಚಿತ್ರದುರ್ಗ ಹೋಗೋಣ ಬಂದರು ಅಂತ ಒಬ್ಬರಿಗೂ ಗೊತ್ತಾಯಿತು, ಬೇರೆ ಯಾರಿಗೂ ಗೊತ್ತಾಗಲಿಲ್ಲ. ಯಾಕೆ? ನಾನು ಬರೆದಿದ್ದು ಓದುವುದು ಅವನಿಗೆ ಮಾತ್ರ ಬರುತ್ತೆ. ಬೆಂಗಳೂರಿಗೆ ಹೋಗೋದು ಹೇಗಪ್ಪ ಅಂತ 8 ದಿನದಿಂದ ಯೋಚನೆ ಮಾಡಿ ಸುಮ್ಮನೆ ಕೂತಿದ್ದೀರಿ ನೀವು. ಆದರೆ ಒಬ್ಬ ಹುಡುಗನಿಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಧೈರ್ಯ ಬಂದುಬಿಡ್ತು. ಆ ಧೈರ್ಯ ಬರೋದಕ್ಕೆ ನೀವು ಯೂಸ್ ಮಾಡ್ಕೊಂಡಿದ್ದೇನು? ನಿಮ್ಮ ಕನ್ನಡ ಭಾಷೆಯ ಜ್ಞಾನ. ಓಕೆ, ನಿಮ್ಮೂರಿಗೆ ನೀರು ಬೇಕು, ನೀರೇ ಇಲ್ಲ ಕುಡಿಯೋ ನೀರಿಗೆ. ಯಾರಾದ್ರೂ ಬರ್ತಾರೆ, ನೀರು ಕೊಡ್ತಾರೆ, ಇರೋ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ನೀರೇ ಇಲ್ಲ ಅನ್ನೋ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಯಾವುದು? ಇಂಜಿನಿಯರಿಂಗ್ ಜ್ಞಾನ. ಕರೋನಾ ಬಂದ್ಬಿಡ್ತು, ಊರೇ ಸತ್ತು ಹೋಗ್ತಾ ಇದ್ದಾರೆ. ಯಾರೋ ಮನುಷ್ಯ ಬಂದ, ನಾನಿದ್ದೀನಿ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಎಲ್ಲರನ್ನು ಉಳಿಸ್ದ. ಎಲ್ಲರನ್ನು ಉಳಿಸೋದಕ್ಕೆ ಅವ್ನಿಗೆ ಸಾಧ್ಯ ಆಗಿದೆ ಹೇಗೆ? ಮೆಡಿಕಲ್ ನಾಲೆಡ್ಜ್. ನೋಡಿ, ಒಂದು ಪ್ರಾಬ್ಲಮ್ಗೆ ಒಂದು ಏನೋ ಮೆಡಿಕಲ್ ನಾಲೆಡ್ಜ್ ಎಲ್ಲಿದೆ? ಅವನ ಮೆಡಿಕಲ್ ನಾಲೆಡ್ಜ್ ಎಲ್ಲಿದೆ? ಅವನ ಬ್ರೈನ್ನಲ್ಲಿದೆ. ಇವರ ಇಂಜಿನಿಯರಿಂಗ್ ನಾಲೆಡ್ಜ್ ಎಲ್ಲಿದೆ? ಅವನ ಬ್ರೈನ್ನಲ್ಲೇ ಇದೆ. ಬೆಂಗಳೂರು ಹೋಗೋ ದಾರಿ ಹೇಗೆ ಅಂತ ತಿಳ್ಕೊಳ್ಳೋದು ಎಲ್ಲಿದೆ? ಅದು ಅವನ ಬ್ರೈನ್ನಲ್ಲೇ ಇದೆ. ಮತ್ತು ಇದನ್ನು ನಾನು ಕ್ರಂಪಲ್ ಮಾಡಿದೆ ಹಾಗೆ ನನ್ನ ಮಸಲ್ನಲ್ಲೇ ಇದೆ, ಎಲ್ಲ ನನ್ನಲ್ಲೇ ಇದೆ. ಯಾವುದಕ್ಕಾದರೂ ಹೊರಗಡೆಯಿಂದ ನಾನು ಏನಾದರೂ ತಂದ ನೋಡಿ, ಕರೋನಾ ಪ್ರಾಣ ಹೋಗ್ತಾ ಇದೆ, ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ನನ್ನೊಳಗಡೆನೇ ಇತ್ತು ನಾಲೆಡ್ಜ್. ಕುಡಿಯೋ ನೀರು ನನ್ನೊಳಗಡೆನೇ ಇತ್ತು, ಸಮಸ್ಯೆಗೆ ಪರಿಹಾರ. ಹಾಗೆ ನಾನು ಯಾವಾಗಲೂ ಸಾಯಲೇಬಾರದು.
ಬೆಂಕಿ ಬಿದ್ದರೆ ಏನು ಆಗಲೇಬಾರದು. ಈ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ ಸ್ವಾಮೀಜಿ? ಅದಕ್ಕೂ ಇದೆ. ಅನ್ಫಾರ್ಚುನೇಟ್ಲಿ ನಮ್ಮ ಬ್ರೈನ್ ಯೂಸ್ ಮಾಡಿಕೊಳ್ಳೋದು, ನಮ್ಮ ಕೈ ಯೂಸ್ ಮಾಡಿಕೊಳ್ಳೋದು, ಮಸಲ್ ಯೂಸ್ ಮಾಡಿಕೊಳ್ಳೋದು ನಿಮಗೆ ಕಲಿಸ್ತಾ ಇದ್ದೀವಿ ಹೊರತು ಯಾವ ಪ್ರಾಬ್ಲಮ್ನೂ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಿಮ್ಗೆ ಕಲಿಸ್ತಾನೇ ಇಲ್ಲ. ಕಲಿಬೇಕದನ್ನ, ಅದು ಕಲಿತರೇನೆ ನಿಜವಾದ ವಿದ್ಯೆ. ಆ ವಿದ್ಯೆ ನಿಜವಾದ ವಿದ್ಯೆ, ನಿಜವಾದ ಬೆಳಕು ಸೂರ್ಯನ ಬೆಳಕು. ಆದರೆ ಈ ಬಲ್ಬ್ ಕೂಡ ನಮ್ಗೆ ಹೆಲ್ಪ್ ಮಾಡುತ್ತೆ, ಇಲ್ಲ ಅಂತಲ್ಲ. ನಾವೇನ್ ಮಾಡಿದೀವಿ, ಈ ಬಲ್ಬಿನ ಬೆಳಕು ಹೇಗೆ ಯೂಸ್ ಮಾಡ್ಕೊಳ್ಳೋದು, ಈ ಬಲ್ಬಿಂದ ಬೆಳಕು ಪಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ಸೂರ್ಯನಿಂದ ಹೇಗೆ ಪಡ್ಕೊಳ್ಳಿ. ಈ ಬಲ್ಬುಗಳೆಲ್ಲ ಲೆಕ್ಕ ಇದೆಯಾ ಸೂರ್ಯನ ಮುಂದೆ? ಏನು ಹೆಚ್ಚಂದ್ರೆ ಒಂದು ಅಂಗಣ ಇಷ್ಟು ಬ್ರೈಟ್ ಅನ್ನು ಮಾಡ್ಬೋದು. ಅದು ಇಂಥದ್ದು 10 ಹಾಕಿದ್ರೆ ಈ ರೂಮು ಇಲ್ಯೂಮಿನ್ ಆಗ್ಬೋದು. ಸೂರ್ಯನ ಹಾಗೆ ಇಡೀ ಪ್ರಪಂಚವನ್ನು ಇಲ್ಯೂಮಿನ್ ಮಾಡೋಕ್ಕಾಗುತ್ತೆ ಅದ್ರ ಕೈಯಲ್ಲಿ. ಆದರೆ ಹಾಗೇನೆ ನಮ್ಮ ಮಸಲ್, ನಮ್ಮ ಬ್ರೈನ್ ನಮ್ಮೊಂಚೂರು ಹೆಲ್ಪ್ ಮಾಡುತ್ತೆ, ಇಲ್ಲ ಅಂತಲ್ಲ. ಬಟ್ ಐ ವಾಂಟ್ ಟು ರೂಲ್ ದಿ ವರ್ಲ್ಡ್, ನಾನು ಜಗತ್ತನ್ನೇ ಆಳ್ಬೇಕಿದೆ. ಏನ್ ಮಾಡೋದು? ನಾನು ಜಗತ್ತನ್ನೇ ಆಳ್ಬೇಕಾಗಿದೆ, ಏನ್ ಮಾಡೋದು? ಅದಕ್ಕೂ ಒಂದು ಶಕ್ತಿ ಇದೆ ನಿಮ್ಮಲ್ಲಿ, ಅದನ್ನು ನೀವು ಯೂಸ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಅದನ್ನು ಯೂಸ್ ಮಾಡಿಕೊಳ್ಳುವುದಕ್ಕೋಸ್ಕರ ನಮ್ಮ ದೇಶದ ಹಿಂದಿನವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಏನದು? ಅದು ಆಧ್ಯಾತ್ಮ. ಆಧ್ಯಾತ್ಮ ಅಂದ್ರೆ ಅದು ಮಾನ್ಯ ವಿರೂಪಾಕ್ಷ ಗುರುವಿನ ಮಠ ಅವರು ಅದರ ಬಗ್ಗೆ ಒಂದು ಕಲ್ಪನೆ ಕೊಟ್ಟರು. ಆಧ್ಯಾತ್ಮ ಏನು? ಆಧ್ಯಾತ್ಮ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಸ್ವಾಮಿ ವಿವೇಕಾನಂದರಿಗೆ ಇಷ್ಟು ದಪ್ಪದ ಪುಸ್ತಕ 15 ನಿಮಿಷದಲ್ಲಿ ಬೈಹಾಟ್ ಮಾಡಿದ್ರು. ಅಂತಾದ 10 ಪುಸ್ತಕ ತಂದಿಟ್ಟಿದ್ರು ಟೇಬಲ್ ಮೇಲೆ. ಅವ್ರ ಶಿಷ್ಯ ನೋಡಿ, ಏನು ಸ್ವಾಮೀಜಿ, ಒಂದು ಪುಸ್ತಕ ಓದೋಕೆ ಒಂದು ಜನ್ಮ ಬೇಕಾಗುತ್ತೆ, ಈ ಎಲ್ಲ ಬುಕ್ಸ್ನ ಯಾವಾಗ ನೀವು ಓದ್ತೀರಿ? ದಡ್ಡ, ಅಷ್ಟು ಬುಕ್ಸ್ ಅಲ್ಲಿ ಯಾವ ಕ್ವಶನ್ ಕೇಳ್ತೀಯ ಕೇಳು, ಉತ್ತರ ಕೊಡ್ತೀನಿ. 11 ವಾಲ್ಯೂಮ್ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ, ಒಂದು ಪುಸ್ತಕ ನೋಡ್ರಿ ಇಷ್ಟು ದಪ್ಪ ಇರುತ್ತೆ. ಆ 11 ಪುಸ್ತಕಗಳನ್ನು ತಗೊಂಡವನು ಎಲ್ಲೆಲ್ಲೋ 3 ಕಡೆ 4 ಕಡೆ ಕೇಳ್ದ. 11 ಪುಸ್ತಕ ಕೇಳ್ದ. ಅವ್ರು ಕೇಳಿದಾಗೆಲ್ಲ ಅದಕ್ಕೆ ಎಷ್ಟನೇ ಪೇಜ್ನಲ್ಲಿ ಉತ್ತರ ಇದೆ ಅಂತ ಹೇಳಿದ್ರು. ಹೇಳಿ ಅದದೇ ವರ್ಡ್ಸ್ ಬಾಗಿ ಹೇಳ್ಬಿಟ್ರು, ಜೆರಾಕ್ಸ್ ಕಾಪಿ ಹೇಳ್ಬಿಟ್ರು. ಎದೆ ಹೊಡ್ಕೊಂಡು ಹೋಗೋದು ಒಂದು ಬಾಕಿ, ಅವನಿಗೆ ಎದೆ ಹೊಡೆಯೋದು ಒಂದು ಬಾಕಿ. ಇದೆಲ್ಲ ಹೇಗೆ ಬರುತ್ತೆ ಸ್ವಾಮೀಜಿ, ನಿಮ್ಗೆ ಹೇಗೆ ಬಂತು ಅಂತ ಕೇಳ್ದ ಅವನು. ವಿವೇಕಾನಂದರು ಹೇಳ್ತಾರೆ, ಉಪನಿಷತ್ ಕಾಲದಲ್ಲಿ ಇಂಡಿಯಾ ದೇಶದಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ಇತ್ತು. ಆ ಸಿಸ್ಟಮ್ ಪ್ರಕಾರ ನೀವೆಲ್ಲ ಓದಿದ್ದಿದ್ರೆ ನಿಮಗೂ ಈ ಪವರ್ ಬರ್ತಿತ್ತು. ಆದರೆ ನೀವು ಅದನ್ನು ಹಾಳು ಮಾಡ್ಕೊಂಡಿದ್ದೀರಿ. ನಾನು ಆ ಸಿಸ್ಟಮ್ ಪ್ರಕಾರ ನನ್ನ ಎಜುಕೇಶನ್ ಪಡ್ಕೊಂಡಿದ್ದೀನಿ. ಯಾವುದು ಆ ಸಿಸ್ಟಮ್ಮು? ಅದಕ್ಕೊಂದು ಸಣ್ಣ ಹೆಸರಿದೆ. ಆ ಸಿಸ್ಟಮ್ ಎಲ್ಲವನ್ನೂ ಆ ಹೆಸರು ಹೇಳ್ಬಿಡಲ್ಲ. ಆ ಸಿಸ್ಟಮ್ನಲ್ಲಿ ಪ್ರಧಾನವಾಗಿ ಒಂದು ಬೇಕಿದೆ, ಮುಖ್ಯವಾಗಿ ಒಂದು ಬೇಕಾಗಿದೆ. ಏನದು? ಬ್ರಹ್ಮಚರ್ಯ. ಯಾವ ಸಿಸ್ಟಮ್ನಿಂದ ವಿವೇಕಾನಂದರಿಗೆ ಇಷ್ಟು ದಪ್ಪದ ಪುಸ್ತಕ 11? ಸ್ವಾಮೀಜಿ ನೀವು ಯಾವಾಗ ಓದಿದ್ರಿ? ಕಳೆದ 1 ತಿಂಗಳಿಂದ. ಈ ಬುಕ್ಸ್ ಎಲ್ಲ ಯಾವಾಗ ತರಿಸಿದ್ರಿ ಸ್ವಾಮೀಜಿ? 1 ತಿಂಗಳಾಯ್ತು. 1 ತಿಂಗಳಲ್ಲಿ ಇಷ್ಟೆತ್ರ ಟೇಬಲ್ ಮೇಲೆ ಇಟ್ಟರೆ ಇಲ್ಲಿವರೆಗೂ ಆಗುತ್ತದೆ. ಅಷ್ಟು ಬುಕ್ಸ್ನ ಬೈಹಾಟ್ ಮಾಡಿದ್ದಾರೆ. ಹೇಗಾಯ್ತು ಸ್ವಾಮೀಜಿ ಇದು? ಹೇಳ್ತಾರೆ ಅವರು, ಉಪನಿಷತ್ ಕಾಲದಲ್ಲಿ ಇಂಡಿಯಾ ದೇಶದಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ಇತ್ಕಣೋ, ಅಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಿದ್ರು. ನಾನು ಅದರ ಪ್ರಕಾರ ನಾನು ಎಜುಕೇಶನ್ ಸಿಸ್ಟಮ್ ತಗೊಂಡಿದ್ದು. ಅದಕ್ಕೆ ಪ್ರಧಾನವಾದ ಮುಖ್ಯವಾದ ಅಂಶ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಏನು ನಿಮ್ಗೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದ್ರೆ ಬೇಸ್ಟ್ ಕೇಳಿ ಹೇಳ್ತಾರೆ. ಇಂಡಿಯಾ ದೇಶದಲ್ಲಿ ಯಾರಿಗೆ ಅದನ್ನು ಗೊತ್ತಿರುತ್ತೆ. ಶಂಕರಾಚಾರ್ಯರಿಗೂ ಹಾಗೆ ಅಷ್ಟು ಶಕ್ತಿ ಇತ್ತು. ಅದೇನು ಬಹಳ ದೊಡ್ಡದೇನಲ್ಲ. ನಮ್ಮ ರಾಮಕೃಷ್ಣಾಶ್ರಮದ ಹಲವಾರು ಜನ ಸಾಧು ಸನ್ಯಾಸಿಗಳು ಇಷ್ಟು ದಪ್ಪ ಪುಸ್ತಕ 1 ತಿಂಗಳಲ್ಲಿ ಪಕ್ಕ ಓದಿಟ್ಬಿಡ್ತಾರೆ. ನೀವೇನು ಕೇಳಿದ್ರು ಹೇಳ್ತಾರೆ. ಅಂಥವ್ರು 4-5 ಜನರು ನಾನೇ ನೋಡಿದ್ದೀನಿ. ಬ್ರಹ್ಮಚರ್ಯ ಏನೋ ಇದ್ದವನು ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಡ್ತು. ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ ಮೇಲೆ ನನ್ನ ಸಂಪರ್ಕಕ್ಕೆ ಬಂದ. ನಾನು ಅವನಿಗೆ ಚೆನ್ನಾಗಿ ಓದು, ವಿವೇಕಾನಂದ ಪುಸ್ತಕ ಓದು,
ಎಲ್ಲ ಹೇಳ್ತಿದ್ದೆ. ಸ್ವಲ್ಪ ಓದ್ತಿದ್ದ, ಒಳ್ಳೆ ಹುಡುಗ, ಓದ್ತಿದ್ದ. ಬಿ ಮೊಬೈಲ್ ನನ್ನ ಕಡೆನೂ ಇರಲ್ಲ. MS ಮಾಡು. MS ಅಂದರೆ ಅದನ್ನು ಪಾಸ್ ಮಾಡಿಬಿಟ್ರೆ ನೀವು ಅಮೆರಿಕದಲ್ಲಿ ನೌಕರಿ ಸಿಕ್ಕಿದ್ರೆ ನಿಮಗೆ ಒಂದು 5 ರಿಂದ 6 ಲಕ್ಷ ರೂಪಾಯಿ ತಿಂಗಳು ಪಗಾರ ಬರುತ್ತೆ. 5-6 ಲಕ್ಷ ರೂಪಾಯಿ ತಿಂಗಳು ಪಗಾರ ಒಂದು ತಿಂಗಳಿಗೆ. ಸಿರಿವಾರದಲ್ಲಿ 1 ವರ್ಷ ಒಂದು ಮನೆ ಕಟ್ಬೋದು, ಒಳ್ಳೊಳ್ಳೆ ಮನೆ. ನೀರಾವರಿ ಒಂದು 50 ಎಕರೆ ತಗೋಬೋದು. ಓದು. ಅವನು ಸೆಕೆಂಡ್ ಕ್ಲಾಸ್ ಹುಡುಗ, ಸೆಕೆಂಡ್ PUC ನಲ್ಲಿ ಸೆಕೆಂಡ್ ಕ್ಲಾಸ್. ಅವನು SC ST ಏನೋ ಇದ್ದ, ಆದ್ದರಿಂದ BE ಸೀಟ್ ಸಿಕ್ತು. ಅಮೆರಿಕದಲ್ಲಿ ಅವೆಲ್ಲ ನಡೆಯಲ್ಲ. ನಾವು ರಿಸರ್ವೇಷನ್ ರೀ, ಅದು ನಡೆಯಲ್ಲ. ಅಲ್ಲಿ ಓದಬೇಕು, ಚೆನ್ನಾಗಿ ಬರೀಬೇಕು, ಸೀಟ್ ತಗೋಬೇಕು. ಸರಿ, ಅವನಿಗೆ ಬೆನ್ನು ಹತ್ತಿದೆ. ನಾನು ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ಓದು, ಪವಾಡಗಳಾಗುತ್ತೆ. ನಾನು ಏನು ಹೇಳಿದ್ರು ಕೇಳ್ತಾನ. ಓದ್ದ, ಎಕ್ಸಾಮಿನೇಷನ್ ತಗೊಂಡ. ಒಂದೇ ಸಲ ಎಕ್ಸಾಮಿನೇಷನ್ ತಗೊಂಡಿದ್ದು ಅಮೆರಿಕದ 3 ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ತು. 3. ಅದರಲ್ಲಿ ಶಿಕಾಗೋ, ರಾಚೆಸ್ಟರ್, ಯಾವುದು ಮರ್ತೋಗಿದೆ ನನಗೆ. 2 ಒಳ್ಳೊಳ್ಳೆ ಯೂನಿವರ್ಸಿಟೀಸ್ ಇವೆಲ್ಲ. 3 ಯೂನಿವರ್ಸಿಟಿ. ಈಗ ಶಿಕಾಗೋಗೆ ಹೋದ, ಒಂದು 6 ತಿಂಗಳಾಯಿತು. ಅಲ್ಲಿ MS ಮಾಡ್ತಾ ಇದ್ದಾನೆ, ಖುಷಿಯಾಗಿದ್ದಾನೆ. ಅವಾಗ ವಿಡಿಯೋ ಮಾಡಿ ಫೋನ್ ಮಾಡ್ತಿರ್ತಾನೆ. ಏನೋ ಆಗಲೇ ಅಮೆರಿಕ ಕಳೆ ಬಂದ್ಬಿಟ್ಟಿದೆಯಲ್ಲೋ ಅಂತಂದೆ. ಭಾಳ ಆರಾಮಾಗಿದ್ದೀನಿ ಸ್ವಾಮೀಜಿ ಅಂತಂದ. ಏನಕ್ಕೂ ಪ್ರಯೋಜನ. ಅವನ ನೋಡಿದ್ರೆ ನೀವು ದನ ಕಾಯೋದಕ್ಕೆ ನಾನು ಕೂಂತೀನಿ. ಆದರೆ ಎಲ್ಲೋ ಒಂದು ಕಡೆ ಪವರ್ ಬಂದ್ಬಿಡ್ತು. ಎಲ್ಲಿಂದ ಬಂತು? ಬ್ರಹ್ಮಚರ್ಯ. ವಿದ್ಯಾರ್ಥಿಯಾಗಿ ನಿನ್ನ ಕೆಲಸ ಏನಪ್ಪ? ಜಗತ್ತಿನಲ್ಲಿ ನನ್ನನ್ನು ಮೀರಿಸುವ ರ್ಯಾಂಕ್ ಸ್ಟೂಡೆಂಟ್ ಯಾರೂ ಇರಬಾರ್ದು. ನನ್ನನ್ನು ಮೀರಿಸುವ ಜ್ಞಾನಿ ಯಾರೂ ಇರಬಾರ್ದು. ಎಲ್ಲಿ ಹೋದರೂ ಫಸ್ಟ್ ಪ್ರೈಸ್, ಎಲ್ಲಿ ಹೋದರೂ ಫಸ್ಟ್ ಪ್ರೈಸ್. ಹಾಡೋದ್ರಲ್ಲಿ ಫಸ್ಟ್ ಪ್ರೈಸ್, ಕ್ರಿಕೆಟ್ ಆಡೋದ್ರಲ್ಲಿ ಫಸ್ಟ್ ಪ್ರೈಸ್, ಡಿಬೇಟ್ ಮಾಡೋದ್ರಲ್ಲಿ ಫಸ್ಟ್ ಪ್ರೈಸ್, ಎಸ್ಸೆ ಕಾಂಪಿಟೇಷನ್ ಫಸ್ಟ್ ಪ್ರೈಸ್, ಹ್ಯಾಂಡ್ ರೈಟಿಂಗ್ ಫಸ್ಟ್ ಪ್ರೈಸ್. ಸಿರಿವಾರದ ಕಾಲೇಜು ಹುಟ್ಟಿದಾಗಿನಿಂದ ನನ್ನಷ್ಟು ಬ್ರಿಲಿಯಂಟ್ ಬಾಯ್, ಬ್ರಿಲಿಯಂಟ್ ಗರ್ಲ್ ಯಾರೂ ಇರಬಾರ್ದು. ಕೂತ್ರೆ ನಿಂತರೆ ಅದೇ, ಕೂತ್ರೆ ಅವರ ಮುಂದೆ ಅದೇ ಸಬ್ಜೆಕ್ಟು, ಅದೇ ಇಂಗ್ಲೀಷು, ಅದೇ ಕನ್ನಡ, ಅದೇ ಹಿಸ್ಟ್ರಿ, ಅದೇ ಪೊಲಿಟಿಕಲ್ ಸೈನ್ಸ್, ಅದೇ ಎಕನಾಮಿಕ್ಸ್. ಏನು ನಿಮ್ಮ ಸಬ್ಜೆಕ್ಟ್ಸ್ ಏನಿದೆಯೋ ಅದು. ಕಾಮರ್ಸ್ ಸಬ್ಜೆಕ್ಟ್ಸ್ ಇದ್ರೆ ಅದು, ಆರ್ಟ್ಸ್ ಇದ್ರೆ ಅದು, ಸೈನ್ಸ್ ಇದ್ರೆ ಅದು, ಕೂತ್ರೆ ನಿಂತರೆ ಅದು. ಮೊನ್ನೆ ಗುರುವಾರ ವಿಜಯವಾಣಿಯಲ್ಲಿ ನಾನೊಂದು ಲೇಖನ ಬರೆದಿದ್ದೀನಿ. ಓದಿದ್ದೀರಿ? ಅದೆಲ್ಲ ಓದಲ್ಲ. ಮತ್ತೆ ಏನು ಓದೋದು ನೀವು? ಏನು ಓದ್ತೀರಿ ಮನೆಯಲ್ಲಿ? ಏನು ಓದಲ್ಲ ಸ್ವಾಮೀಜಿ. ಮತ್ತೇನು ಮಾಡ್ತೀರಿ? ಧಾರಾವಾಹಿ ನೋಡ್ತೀವ್ರಿ, ಗಿಣಿರಾಮ ನೋಡ್ತೀವಿ. ಬರ್ತಾ ಇದೆ, ಮುಗಿತಾರೆ, ಬರ್ತಾ ಇದೆ ಅಲ್ಲ. ಗಿಣಿರಾಮ ನೋಡ್ತೀವ್ರಿ. ಒಂದು ಮನೆಗೆ 3 ಬಾಗಿಲು, ಅದು ಭಾಳ ಹಳೆ ಕಾಲದ್ದು. ಅದನ್ನು ನೋಡ. ಇನ್ಯಾವುದು ಒಂದು ಯಾವುದೋ ಮದುವೆ, ಗೌರಿ ಮದುವೆ, ಪುಟ್ಟ ಗೌರಿ ಎಲ್ಲ ನೋಡ್ತೀವ್ರಿ. ಇದೆಲ್ಲ ನೋಡೋದಿಲ್ಲ ನೀವು. ಸ್ವಾಮಿಗಳ್ರೆ ಅದೆಲ್ಲ ನಿಮ್ದು. ಒಳ್ಳೊಳ್ಳೆ ಬುಕ್ಸು, ವಿವೇಕಾನಂದ ಬುಕ್ಸು. ನಾವು ಸ್ವಾಮಿಗಳಲ್ರಿ, ನಮ್ಗೆ ಯಾಕ್ರಿ? ನಾವು ಸ್ವಾಮಿಗಳಲ್ರಿ, ಅದೆಲ್ಲ ಸ್ವಾಮಿಗಳು ಓದೋದ್ರಿ. ವಿವೇಕಾನಂದರ ಪುಟ್ಟ ಪುಸ್ತಕ ನೀವು ಓದ್ಬಿಟ್ರೆ ನಿಮ್ಮಲ್ಲಿ ರವಿ ತೇಜಸ್ವಿ ಸೂರ್ಯ ಕೇಳಿದಿರ ಅವನ ಹೆಸರು? ಅವನ ನಮ್ಮ ಆಶ್ರಮದ ಹುಡುಗನೇ. ಇಷ್ಟು ಹುಡುಗ ಆಗಿದ್ದಾಗ ಅವ್ನಿಗೆ ಅದು ಎಷ್ಟು ಸಲ ಕಿವಿ ಹಿಂಡಿದಿನೋ. ಈಗ ಇದನ್ನು ಹಿಂಡಿದ್ನಲ್ಲ, ಹಾಗೆ ಅವನ ಕಿವಿ ಎಷ್ಟು ಸಲ ಹಿಂಡಿದಿನೋ. ರವಿ ಚನ್ನಣ್ಣವ್ರು ಗೊತ್ತಾ? ಅವನಿಗೆ ಎಷ್ಟು ಸಲ ಕಿವಿ ಹಿಂಡಿದಿನೋ. ಅವರೆಲ್ಲ ನಮ್ಮ ಆಶ್ರಮದ ಹುಡುಗ. ರವಿ ಎಂಥ ಬಡತನ. 3 ದಿನಕ್ಕೆ 1 ಹೊತ್ತು ಹೊಟ್ಟೆ ತುಂಬ ಊಟ ಇಲ್ಲ ಅವನಿಗೆ. ಬಾರ್ನಲ್ಲಿ ಯಾರಾದರೂ ತಿಂದು ಬಿಟ್ಟಿರೋದು ಅದನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳ ಅಂತ ಬಾರ್ಗೆ ಸೇರಿದ ಅವನು. ತಿಂದು ಬಿಟ್ಟಿರೋದನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ತಿದ್ದ. ಖಾಲಿ ಟಿಫನ್ ಕ್ಯಾರಿಯರ್ ತೊಗೊಂಡು ಹೋಗ್ತಿದ್ದ. ಫ್ರೆಂಡ್ಸ್ ಎಲ್ಲ ಹಂಗಿಸ್ತಾರೆ ಅಂತ ಹೇಳಿ ಆ ಖಾಲಿದು ಭಾರ ಆಗಲಿ ಅಂತ ಹೇಳಿ ಅದರೊಳಗಡೆ ಕಲ್ಲು ಹಾಕ್ಕೊಂಡು ಹೋಗ್ತಿದ್ದ. ಕಲ್ಲಾದ್ರೆ ಶಬ್ದ ಮಾಡಿ ಗೊತ್ತಾಗ್ಬಿಡುತ್ತೆ ಅಂತ ಬಟ್ಟೆಯಲ್ಲಿ ಸುತ್ಕೊಳ್ತಿದ್ದ ಕಲ್ಲನ್ನ, ಹಳೆ ಬಟ್ಟೆನಲ್ಲಿ. ನೀವು ಸಿನಿಮಾದಲ್ಲಿ ನೋಡಿರಲ್ಲ ಅಂತ ಬಡತನ. ಅಷ್ಟು ಬಡವ. ಫಸ್ಟ್ ಅಟೆಂಪ್ಟ್ನಲ್ಲಿ IPS ಪಾಸ್ ಮಾಡಿಬಿಟ್ಟು. ಇದೆಲ್ಲ ನಾನು ನಿಮಗೆ ಈ ಪ್ರಾರಂಭದಿಂದ ಏನು ಹೇಳ್ತಾ ಬಂದಿದ್ದೀನಿ. ಏನೋ ಒಂದು ಮ್ಯಾಜಿಕ್ ವರ್ಡ್, 4 ಅಕ್ಷರಗಳ ಮ್ಯಾಜಿಕ್ ವರ್ಡ್.
ಅದೇ ನಿಮ್ಮ ಒಳಗಡೆ ಇರೋ ಪುಟ್ಟ ಸೂರ್ಯ. ಅವನು ಬೆಳಕು ಕೊಡ್ತಾನೆ, ಬೆಂಕಿನೂ ಕೊಡ್ತಾನೆ. ನಿಮ್ಮನ್ನು ಬೆಂಕಿ ಉಂಡೆ ಮಾಡ್ತಾನೆ. ಈ ಬೆಂಕಿ ಉಂಡೆ ಮೇಲೆ ಯಾವ ಬೆಂಕಿನೂ ಏನು ನಡೆಯಲ್ಲ ಆಟ. ವೇದಗಳಲ್ಲಿ ಮೊಟ್ಟ ಮೊದಲ ದೇವರು ಬೆಂಕಿ, ಅಗ್ನಿ. ವೇದಗಳ ಮೊದಲನೇ ವೇದ ಯಾವುದು? ಋಗ್ವೇದದ ಮೊದಲನೇ ಶ್ಲೋಕ ಯಾರನ್ನು ಕುರಿತು ಇದೆ ಗೊತ್ತಾ? ಮೊದಲ ವೇದದ ಮೊದಲನೇ ಶ್ಲೋಕ ಅಗ್ನಿ. ಯಾಕೆ? ಅದಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಮಾಡಬಹುದು. ಅಗ್ನಿ ಅಂದರೆ ಬೆಂಕಿ, ಒಳಗೆ ಬೆಂಕಿ ಇರಬೇಕು. ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ. ಇದು ಮೊದಲನೇ ಶ್ಲೋಕ ಋಗ್ವೇದದ. ಯಾಕೆ ಇದೆಲ್ಲ ಮಾಡಿದ್ದಾರೆ ನಮ್ಮ ಹಿರಿಯರು? ಎಷ್ಟು ಗ್ರೇಟ್ ಅವರೆಲ್ಲ. ಯಾವ ದೇಶದ ಹಿರಿಯರು ತಮ್ಮ ಮುಂದಿನ ತಲೆಮಾರುಗಳಿಗೆ ಇಷ್ಟು ಅದ್ಭುತವಾದ ಬಳುವಳಿ ಕೊಟ್ಟು ಹೋಗಿದ್ದಾರೆ? ಯಾವ ದೇಶದವರು ಕೊಟ್ಟಿದ್ದಾರೆ? ಇಂಗ್ಲೆಂಡ್ ಕೊಟ್ಟಿದೆಯಾ? ಕಳ್ಳರ ದೇಶ ಅದು, ದರೋಡೆಕೋರರ ದೇಶ ಇಂಗ್ಲೆಂಡ್. ಗೊತ್ತಿದೆಯಾ ಅವ್ರಿಗಿದೆಲ್ಲ? ಅಮೆರಿಕ ಗೊತ್ತಿದೆಯಾ? ಜರ್ಮನಿಗೆ ಗೊತ್ತಿದೆಯಾ? ಯೂಸ್ ಮಾಡ್ಕೊಳ್ಳೋರು ಯಾರು? ನನ್ನ ಆರ್ಟಿಕಲ್ ಓದಿ ಮೊನ್ನೆ ಬರೆದು, ಇದರಂತ ಈ ಜಗತ್ತಿನಲ್ಲಿ ಅತ್ಯಂತ ಅದೃಷ್ಟವಂತ ದೇಶ ಭಾರತ. ಯಾಕೆ? ನಮಗೆ ನಮ್ಮ ಹಿರಿಯರು ಕೊಟ್ಟ ಬಳುವಳಿ 1% ಬೇರೆ ದೇಶದವರು ತಮ್ಮ ಕಿರಿಯರಿಗೆ ಕೊಟ್ಟಿಲ್ಲ. ಜಗತ್ತಿನಲ್ಲಿ ಅತ್ಯಂತ ದುರದೃಷ್ಟವಂತ ದೇಶ ಭಾರತ. ಯಾಕೆ? ನಮ್ಮ ಬಳುವಳಿಯ ಕಲ್ಪನೆಯೇ, ಅದರ ಬೆಲೆಯ ಒಂದು ಎಸ್ಟಿಮೇಟೇ, ಅದರ ಚಿತ್ರಣವೇ ನಮ್ಮ ಮುಂದೆ ಇಲ್ಲ. ನಮಗೆ ಸಿಕ್ಕಿರೋ ಆಸ್ತಿ ಯಾರಿಗೂ ಸಿಕ್ಕಿಲ್ಲ, ನಮ್ಮಷ್ಟು ಬಡವರಂತೂ ಯಾರು ಇಲ್ಲ. ಯಾಕೆ? ವಜ್ರದ ಬಂಡೆಯನ್ನ ಬೆಣಚಕಲ್ಲು ಅಂತ ಅಂದ್ಕೊಂಡು ಅದ್ರ ಮೇಲೆ ಗುಡಿಸಲು ಕಟ್ಕೊಂಡಿದ್ವಿ. ವಜ್ರದ ಗಣಿ ಬೆಣಚಕಲ್ಲು ಅಂತ ಅಂದ್ಕೊಂಡು ಅದರ ಮೇಲೆ ಒಂದು ನಮ್ಮ ನಾಯಿಗೊಂದು ಮನೆ ಕಟ್ಟಿದ್ವಿ. ಅಂತ ಮೂರ್ಖರು ನಾವು. ಇಷ್ಟು ಮೂರ್ಖರು ಈ ಜಗತ್ತಿನಲ್ಲಿ ಯಾರು ಇಲ್ಲ. 100 ಜನ ನೋಬೆಲ್ ಪ್ರಶಸ್ತಿ ವಿಜೇತರು. ಇಂಡಿಯಾ ಎಷ್ಟು ಮೂರ್ಖ ದೇಶ ಆಗಿದೆಯಾ ನೀನು? 100 ಜನ ಹೇಳಿದ್ದಾರೆ. ಮುಂದಿನ ಸಲ ಬಂದಾಗ ಅವ್ರ ಹೆಸರುಗಳೆಲ್ಲ ಹೇಳ್ತೇನೆ. ಇಂಡಿಯಾ ಏನಾಗಿದೆ ನಿನಗೆ ರೋಗ? ಯಾಕೆ ಹೀಗೆ ಸಾಯ್ತಾ ಇದೆಯಾ? ಏನು ಅದ್ಭುತಗಳಿದೆ ನಿನ್ನಲ್ಲಿ? ಏನು ಅದ್ಭುತಗಳಿದೆ ನಿನ್ನಲ್ಲಿ? ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದರೆ ವಿವೇಕಾನಂದ ಪುಸ್ತಕ ಓದಬೇಕು. ಬರ್ನಾರ್ಡ್ ಶಾ ಹೇಳ್ತಾನೆ, ಗ್ರೀಸ್ ದೇಶದ ರಾಣಿ ಹೇಳ್ತಾಳೆ, ಮತ್ತೆ ನಾನು ಇಂಡಿಯಾದಲ್ಲಿ ಇಂಡಿಯಾ ದೇಶ ಹುಟ್ಟಲ ನನ್ನ ಮುಂದಿನ ಜನ್ಮದಲ್ಲಿ. 3 ವರ್ಷ ಹಿಂದೆ ಪ್ಯಾರಿಸ್ಸಿಗೆ ಹೋಗಿದ್ದೆ. ಅಲ್ಲಿ ಸ್ವಿಟ್ಜರ್ಲೆಂಡ್ ಲೇಡಿ ಇಸಾಬೆಲಾ ಅಂತ ಬಂದು ನಮಸ್ಕಾರ ಮಾಡಿ, ಬ್ಲೆಸ್ ಮಿ ಸ್ವಾಮೀಜಿ ಅಂತ ಕೇಳಿದ್ರು. ವಾಟ್ ಶುಡ್ ಐ ಬ್ಲೆಸ್ ಯು ಫಾರ್? ಅದಕ್ಕಿಂತ ಮುಂಚೆ, ವಾಟ್ಸ್ ಯುವರ್ ನೇಮ್? ಐ ಆಮ್ ಈಶ್ವರಿ. ಈಶ್ವರಿ? ಆರ್ ಯು ಫ್ರಮ್ ಇಂಡಿಯಾ? ನೋ, ಸ್ವಿಟ್ಜರ್ಲೆಂಡ್. ದೆನ್ ಹೌ ಕಮ್ ಯುವರ್ ನೇಮ್ ಇಸ್ ಈಶ್ವರಿ? ಆಕ್ಚುಲಿ ಮೈ ನೇಮ್ ಇಸ್ ಇಸಾಬೆಲಾ, ಬಟ್ ನೌ ಐ ಹ್ಯಾವ್ ಬಿಕಮ್ ಈಶ್ವರಿ. ನಿಜವಾಗ್ಲೂ ನನ್ನ ಹೆಸರು ಇಸಾಬೆಲಾ, ಈಗ ನಾನು ಈಶ್ವರಿ ಆಗಿದ್ದೇನೆ. ಫೈನ್, ನಾನು ಫೈನ್. ಬ್ಲೆಸ್ ಮೀ. ವಾಟ್ ಶುಡ್ ಐ ಬ್ಲೆಸ್ ಯು ಫಾರ್? ಆಶೀರ್ವಾದ ಮಾಡಿ. ಏನು ಆಶೀರ್ವಾದ ಮಾಡಲಿ? ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ನನ್ನ ಮುಂದಿನ ಜನ್ಮದಲ್ಲಿ ಇಂಡಿಯಾದಲ್ಲಿ ಹುಟ್ಟಲಿ ಅಂತ ನನಗೆ ಆಶೀರ್ವಾದ ಮಾಡಿ. ಚಪ್ಪಾಳೆ ತಟ್ಟಿ. ಅದರಲ್ಲಿ ಅನುಮಾನ ಯಾಕೆ? ತಟ್ಟಲೋ ಬೇಡವಾ? ಗೋಡೆ ಮುರಿಬೇಕಿತ್ತು, ಅಷ್ಟು ಜ್ವರ ತಟ್ಟಬೇಕಾಗಿತ್ತು. ಬೆಳಗ್ಗೆ ರೊಟ್ಟಿ ತಿಂದಿಲ್ವಾ? ಚಪಾತಿ ತಿಂದಿದ್ವಿ ಸ್ವಾಮೀಜಿ, ರೊಟ್ಟಿ ತಿಂದಿದ್ವಿ. ಅಷ್ಟು ಗ್ರೇಟ್ ಇಂಡಿಯಾ. ಯಾಕೆ? ಇದು ಶ್ರೀಮಂತಿಕೆ ಇಲ್ಲ, ನಮ್ಮ ರಸ್ತೆಗಳು ಹೋಪ್ಲೆಸ್. ಇಲ್ಲಿ ಏನಿದೆ ಆದರೆ ಒಂದು ಅದ್ಭುತವಾದ ಆಸ್ತಿ ಇದೆ. ಅದರ ಮುಂದೆ ರಸ್ತೆ, ಮತ್ತೊಂದು ಮಗದೊಂದು ಝೀರೋ. ಏನು ಅದ್ಭುತವಾದ ಆಸ್ತಿ? ಜ್ಞಾನ. ಜ್ಞಾನ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ, ಜ್ಞಾನಕ್ಕೆ ಸಮಾನವಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶ. ಜ್ಞಾನಕ್ಕೆ ಸದೃಶವಾದ್ದು ಯಾವುದೂ ಇಲ್ಲ. ಅದನ್ನೇ, ಆ ಜ್ಞಾನವನ್ನು ನೀವು ಪಡ್ಕೊಳ್ಬೇಕು ಅಂತ ನಿಮಗೆ ಮಾತಾಡೋದಕ್ಕೆ ಬಂದ ತಕ್ಷಣ ನಿಮ್ಮ ತಂದೆ ತಾಯಿ ಎಲ್ಲಿಗೂ ಕಳಿಸದೆ ಸ್ಕೂಲ್ಗೆ ಯಾಕೆ ಕಳಿಸ್ತಾರೆ? ಜಗತ್ತಿನ ಯಾವುದೇ ದೇಶಕ್ಕೆ ಹೋಗಿ 5 ವರ್ಷ ಆಯ್ತಲ್ಲ ಮಗುಗೆ, ಇನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ತಂದೆ ತಾಯಿ. ಮೊದಲು ಸ್ಕೂಲಿಗೆ ತಂದು ಬಿಟ್ಬಿಡ್ತಾರೆ. 20-25 ವರ್ಷ ಒಂದು ಕೆಲಸ ಹೇಳಲ್ಲ, ಏನೂ ಕೊಡಲ್ಲ ನಿಮ್ಗೆ ಕೆಲಸ. ಓದು ಓದು ಓದು. ಯಾಕೆ ಹೇಳ್ತಾರೆ? ಮೊದಲು ಜೀವನದಲ್ಲಿ ಅವಶ್ಯಕವಾದ ಜ್ಞಾನ. ಮೊದಲು ಜ್ಞಾನ ಪಡ್ಕೊಂಡ್ಬಿಡ್ಬೇಕು, ಆಮೇಲೆ ಹಣ, ಆಮೇಲೆ ಕೀರ್ತಿ, ಆಮೇಲೆ ಕುರ್ಚಿ, ಅಧಿಕಾರ, ಹೆಂಡತಿ, ಮಕ್ಕಳು, ಅದೆಲ್ಲ ಆಮೇಲೆ. ಮೊದಲು ಜ್ಞಾನ. ಯಾಕೆ? ಜ್ಞಾನಕ್ಕೆ ಸಮಾನವಾದ ಯಾವುದೂ ಇಲ್ಲ.
ಆದ್ದರಿಂದ ಗ್ರೀಸ್ ದೇಶದ ರಾಣಿ ಹೇಳ್ತಾಳೆ, ಇಂಡಿಯಾ ದೇಶದಲ್ಲಿ ನಾನು ಹುಟ್ಟಬಾರ್ದಾಗಿತ್ತೆ. ಸ್ವಿಟ್ಜರ್ಲೆಂಡಿನ ಇಸಾಬೆಲ್ಲ ಹೇಳ್ತಾಳೆ, ಹೋಗಲಿ ಮುಂದಿನ ಜನ್ಮದಲ್ಲಾದರೂ ಇಂಡಿಯಾದಲ್ಲಿ ಹುಟ್ಟೋಣವೆ. ಇಂಥ ಬಳುವಳಿ, ಇಂಥ ಆಸ್ತಿ ಇಟ್ಕೊಂಡು ನಾವು ಇಷ್ಟಿಷ್ಟು ಎತ್ತರದ ಪುಸ್ತಕಗಳನ್ನು ಒಂದು ವರ್ಷದ ಬೈಹಾಟ್ ಮಾಡಬಹುದಾದ ಸಾಮರ್ಥ್ಯ ಇಟ್ಕೊಂಡು ಎಕ್ಸಾಮ್ನಲ್ಲಿ ಕಾಪಿ ಹೊಡೆಯೋಣವಾ, ಮತ್ತೇನಾದರೂ ಮಾಡೋಣವಾ? ಕಷ್ಟವಾಗ್ತಾ ಇದೆ ಸ್ವಾಮೀಜಿ. ಸ್ವಾಮೀಜಿ ನೆನಪೇ ಇರೋದಿಲ್ಲರಿ, ಎಷ್ಟು ಓದಿದ್ರು ನೆನಪಿರೋದಿಲ್ಲರಿ. ನೆನಪಿನ ಶಕ್ತಿ ಜಾಸ್ತಿ ಮಾಡೋಕೆ ಏನು ಮಾಡ್ಬೇಕ್ರಿ ಸ್ವಾಮೀಜಿ ಕೇಳ್ತಿರ್ತಾರೆ. ಇನ್ನೇನು ಶುರುವಾಗುತ್ತೆ, ಜನವರಿ ಫೆಬ್ರವರಿ ತಿಂಗಳು ಬಂತಲ್ಲ, ಸ್ವಾಮೀಜಿ ಓದಿದ ನೆನಪೇನಾಗಿಲ್ಲ, ಏನು ಮಾಡ್ಬೇಕ್ರಿ? ಒಂದು 10 ಫೋನ್ ಬರುತ್ತೆ. ಇದ್ದಲ್ಲಿ ನೆನಪಿನ ಶಕ್ತಿ ಇಲ್ವಾ? ಭಾರತೀಯರಿಗಿರುವಷ್ಟು ನೆನಪಿನ ಶಕ್ತಿ ಯಾರಿಗಿದೆ? ಯಾಕೆ? ನಿಮ್ಮ ರಕ್ತದಲ್ಲೇ ಇದೆ ಆ ನೆನಪಿನ ಶಕ್ತಿ. ಒಬ್ಬ ಬಂದ, ಸ್ವಾಮೀಜಿ ನೆನಪಿನ ಶಕ್ತಿನೇ ಇಲ್ರಿ. ಬೇಕಾದಂಗೆ ಇದೆಯೋ? ಇಲ್ರಿ ಸ್ವಾಮೀಜಿ. ಇದೆಯೋ ಮಾರಾಯ, ಬೇಕಾದಷ್ಟಿದೆ ನೀನು ನೆನಪಿನ ಶಕ್ತಿ. ಅದೇನ್ರಿ ಸ್ವಾಮೀಜಿ? ಇತ್ತೀಚೆಗೆ ನೀನು ಯಾವ ಸಿನಿಮಾ ನೋಡಿದ್ಯಪ್ಪ? ಬಾಹುಬಲಿ. ಯಾವ ಸಿನಿಮಾ ನೋಡಿದೆ? ಬಾಹುಬಲಿ. ಅದು ಹಾಡು ಬಹಳ ಚೆನ್ನಾಗಿದೆಯಂತೆ. ಹೌದು ಸ್ವಾಮೀಜಿ. ಯಾವುದಾದ್ರು ಒಂದು ಹಾಡು ಹೇಳು. ಕೇಳಿದ್ದೆ ತಡ ಇಡೀ ಹಾಡು ಹೇಳಿಬಿಟ್ಟೆ. ಅದು ಯಾವ್ದು ಭಾಳ ಚಂದ ಇತ್ತು, ಕೇಳೋಕೆ ನನಗೂ ಭಾಳ ಚಂದ ಇದೆ ಅಂತ ಅನಿಸ್ತು. ಒಳ್ಳೆ ಹಾಡು ಹೇಳ್ಬಿಟ್ಟು. ಎಷ್ಟು ಸಲ ನೋಡಿದೆಯೋ ಸಿನಿಮಾ? ಒಂದೇ ಸಲ ರೀ. ಅಯ್ಯೋ ಮಳ್ಳ, ಒಂದು ಸಲ ಕೇಳಿಸ್ಕೊಂಡು ಇಡೀ ಹಾಡು ಹೇಳ್ತೀಯಲ್ಲೋ, ನನ್ನ ನೆನಪಿನ ಶಕ್ತಿನೇ ಇಲ್ಲ ಅಂತೀಯ. ಇಲ್ವ ನೆನಪಿನ ಶಕ್ತಿ? ನಿನಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಪಾಲಿಟಿಕ್ಸ್ ನೆನಪಾಗ್ತಾ ಇಲ್ಲ ಅಷ್ಟೇ. ಭಾರತೀಯ ಹುಡುಗನೇ ನಿನಗಿರುವಷ್ಟು ನೆನಪಿನ ಶಕ್ತಿ ಯಾರಿಗಿದೆ? ಆದರೂ ಬ್ರಹ್ಮಚರ್ಯಕ್ಕೆ ಒಂದು 4 ಲಕ್ಷಣ ಇದೆ. ಏನದು? ಬಿಡುವಿನ ವೇಳೆಯನ್ನ ಯಾವ ಕಾಲಕ್ಕೂ ಕೂಡ ಅಶ್ಲೀಲವಾದ ರೀತಿಯಲ್ಲಿ ಕಳೆಯಬಾರದು. ಅಶ್ಲೀಲವಾದನ್ನು ನೋಡಬಾರದು, ಕೇಳಬಾರದು, ಅದ್ರ ಬಗ್ಗೆ ಚಿಂತಿಸಬಾರದು, ಅದ್ರ ಬಗ್ಗೆ ಆಸಕ್ತಿ ವಹಿಸಬಾರದು. ಅದನ್ನು ದೂರ ಇಡಬೇಕು. ಅದು ವಿಷ, ಅದು ಕೆಸರು, ಅದು ಹೊಲಸು. ಅಶ್ಲೀಲವಾದದ್ದು ಹೊಲಸು. ವಿದ್ಯಾರ್ಥಿ ಜೀವನಕ್ಕೆ ಅದು ವಿಷ, ಮಾರಕ, ಶತ್ರು. ವಿದ್ಯಾರ್ಥಿಯನ್ನು ಸಾಯಿಸುತ್ತೆ ಅದು. ಬಿಡುವಿನ ವೇಳೆಯನ್ನು ಬಹಳ ಎಚ್ಚರಿಕೆಯಿಂದ ಕಳೆ. ನೀನು ಯುವಕನಾಗಿದ್ರೆ ಯುವಕನೇ ನಿನ್ನ ತಲೆಗೆ ಬರ್ತಿರ್ಬೇಕು, ಮತ್ತಾರೋ ನಿನ್ನ ತಲೆಗೆ ಬರಬಾರದು. ಯುವತಿಯಾಗಿದ್ರೆ ನಿನ್ನ ಫ್ರೆಂಡ್ ಯುವತಿ ಮಾತ್ರ ನಿನ್ನ ತಲೆಗೆ ಬರ್ತಿರ್ಬೇಕು, ಮತ್ತಾರು ಬರಬಾರದು. ಬಿಡುವಿನ ವೇಳೆನೇ ಇರಬಾರದು. ಟೀನ್ ಅಂತೀವಿ, 13 ಇಂದ 19, 7 ವರ್ಷ. ಈ 7 ವರ್ಷ ತಪಸ್ಸು ಮಾಡಿದವನು 70 ವರ್ಷ ಜಗತ್ತನ್ನು ಆಡಬಲ್ಲ. 7 ವರ್ಷದ ತಪಸ್ಸು 70 ವರ್ಷ ನಿನ್ನನ್ನು ರಾಜನನ್ನಾಗಿ ಮಾಡುತ್ತೆ. ಈ 7 ವರ್ಷ ಚೆನ್ನಾಗಿ ಕಳೆಯೋದು ಅಂದ್ರೆ ಹಾಗೆ ಫ್ರೀ ಟೈಮ್ ಇರಬಾರದು. ಏನ್ ಮಾಡೋಣ್ರಿ ಹಾಗಾದ್ರೆ? ನಾನು ಬಹಳ ಬ್ರಿಲಿಯಂಟ್ ಇದೆಯಾ? ಏನು ಓದ್ತಿದೀಯಪ್ಪ? ನಾನು ಫಸ್ಟ್ ಇಯರ್ PUC ಓದ್ತಾ ಇದ್ದೀನಿ. ಫಸ್ಟ್ ಇಯರ್ ಡಿಗ್ರಿದೆಲ್ಲ ಸಿಲೆಬಸ್ ಮುಗಿಸು. ಫಸ್ಟ್ ಇಯರ್ PUC ಓದ್ತಾ ಇದೆಯಾ ತಾನೆ? ಫಸ್ಟ್ PUC, ಸೆಕೆಂಡ್ PUC, ಫಸ್ಟ್ ಇಯರ್ ಡಿಗ್ರಿ 3 ಸಿಲೆಬಸ್ ಮುಗಿಸಿ ಫಸ್ಟ್ ಇಯರ್ PUC ಎಕ್ಸಾಮ್ಗೆ ಹೋಗು. ಆಗೋದಿಲ್ವಾ? ನಾನೇ ಅಂತ ಸ್ಟೂಡೆಂಟ್ಸ್ ಟ್ರೈನ್ ಅಪ್ ಮಾಡಿದ್ದೇನೆ. ಗೋಕಾಕ್ ಅಂತ ಒಂದು ಊರಿದೆ. 6ನೇ ಕ್ಲಾಸಿನ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟೆ. ಮೊದಲೇ ಹೇಳಿದ್ದೆ, ನೀವು ಯಾರೋ ಟೆಕ್ಸ್ಟ್ ಬುಕ್ ಯೂಸ್ ಮಾಡೋ ಹಂಗಿಲ್ಲ, ನಾನು ಏನು ಹೇಳ್ಕೊಡ್ತೀನೋ ಅದನ್ನೇ ಕಲ್ತ್ಕೋಬೇಕು. ವರ್ಷ ಮುಗೀತು, ಹೋಮ್ವರ್ಕ್ ಕೊಡಬೇಕಾಗಿತ್ತು. 8ನೇ ಕ್ಲಾಸಿನ ಮ್ಯಾಥಮೆಟಿಕ್ಸ್ ಪುಸ್ತಕ ಕೊಟ್ಟು ಹೋಮ್ವರ್ಕ್ ಮಾಡ್ಕೊಂಡು ಬರ್ರೋ. ಪ್ರತಿ ಪಾಠದ ಕೊನೆಗೆ ಎಕ್ಸರ್ಸೈಸ್ ಅಂತಿರುತ್ತೆ. ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಸೆಕೆಂಡ್ ಬಿಡಿ, ಥರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಫೋರ್ತ್ ಬಿಡಿ. ಆಲ್ಟರ್ನೇಟ್ ಕ್ವಶನ್ಸ್ಗೆಲ್ಲ ಸಾಲ್ವ್ ಮಾಡ್ಕೊಂಡು ಬನ್ನಿ. ಇಷ್ಟೇ ಹೋಮ್ವರ್ಕ್ ಅಂಥವ್ರೆಲ್ಲರ ಕೈಗೂ 8th ಸ್ಟ್ಯಾಂಡರ್ಡ್ದು ಮ್ಯಾಥಮೆಟಿಕ್ಸ್ ಕೊಟ್ಟೆ. ನನ್ನನ್ನೇ ನೋಡ್ತಾ ಇದ್ರು. ಯಾಕರು? ಸ್ವಾಮೀಜಿ ನೀವು 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದೀರಿ. ಅವ್ರು ಯಾವ ಕ್ಲಾಸು? 6th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್ ಕೊಟ್ಟಿದ್ದೀರಿ. ಹೌದಪ್ಪ, ನಿಮ್ಗೆ ಇಷ್ಟು ದಿನ ನಾನು ಪಾಠ ಮಾಡಿದ್ದು 8th ಸ್ಟ್ಯಾಂಡರ್ಡ್ದೆ. ಒಬ್ಬನ ಕೈ ಕುಯ್ ಅನ್ನದೆ 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ. ಬೇಕಾದ್ರೆ ಅವ್ರ ಅಡ್ರೆಸ್ ಕೊಡ್ತೀವಿ, ಮಾತಾಡ್ಸ್ಕೊಂಡ್ಬನ್ನಿ. ಅವನು ಪ್ರಣವ್ ಅಂತ ಅನಿಸು.
6th ಸ್ಟ್ಯಾಂಡರ್ಡ್ ಹುಡುಗ 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಮಾಡಿಬಿಟ್ನಲ್ಲ. ಯಾಕೆ? ನಾನು ಯಾವುದೋ ಒಂದು ಪದ ಯೂಸ್ ಮಾಡಿದ್ನಲ್ಲ, ಆ ಪದದ ಅರ್ಥ ಅವರ ಜೀವನದಲ್ಲಿ ತಂದೆ. ನಮ್ಮ ಆಶ್ರಮದಲ್ಲಿ ಇಟ್ಕೊಂಡು ಆ ಹುಡುಗರನ್ನ ವಿದ್ಯಾರ್ಥಿ ಹೇಗೆ ಕಳಿಬೇಕು, ಬೆಳಗ್ಗೆ ಇದ್ದರೆ ಸಾಯಂಕಾಲದವರೆಗೆ ಜೀವನ, ಅದೇ ರೀತಿಯಲ್ಲಿ ಅವ್ರ ಜೀವನ ಕಡೆ ಮಾಡಬೇಕು. ಆಟ ಆಡಬೇಕು, ಅದೊಂದು ಮಾತ್ರ ಮನೋರಂಜನೆ. ಇಲ್ಲ ಅಂತಂದ್ರೆ ವರ್ಡ್ ಬಿಲ್ಡಿಂಗ್. ಮನೋರಂಜನೆ ಎನ್ನುವಂತಹದ್ದಕ್ಕೂ ಅಶ್ಲೀಲತೆ ಎನ್ನುವಂತಹದ್ದಕ್ಕೂ ವಿರುದ್ಧ. ಇಲ್ಲಿ ಬಹಳ ಮುಖ್ಯವಾದ ಸವಾಲಿದೆ. ಸಿನಿಮಾಗಳು ನೋಡೋದು, ಆ ಸಿನಿಮಾದವರಿಂದ ಇನ್ಸ್ಪೈರ್ ಆಗೋದು, ಧಾರಾವಾಹಿಗಳು ನೋಡೋದು, ಅಲ್ಲಿ ಒಬ್ಬನಾದರೂ ಅವನನ್ನು ನೋಡಿ ನಾನು ಕಲಿಬೇಕು ಅನ್ನೋ ರೀತಿಯಲ್ಲಿ ಒಬ್ಬನಾದರೂ ಬದುಕಿರ್ತಾನ ಅಲ್ಲಿ ಅಂತ ತೋರಿಸ್ತಾರ ಇವರು. ನರೇಂದ್ರ ಅಂತ ನಮ್ಮ ದೇಶದ ಹುಡುಗ ಇದ್ದ. ಅವನೇ ಮುಂದೆ ಸ್ವಾಮಿ ವಿವೇಕಾನಂದ ಆಗಿದ್ದ. 9ನೇ ಕ್ಲಾಸ್ನ ಹುಡುಗ ಇಂಗ್ಲೆಂಡಿನ ಒಬ್ಬ ಮಹಾ ವಿದ್ವಾಂಸನ ಪುಸ್ತಕ ಓದಿ, ಈ ಪುಸ್ತಕದಲ್ಲಿ ಇಷ್ಟೆಲ್ಲ ತಪ್ಪುಗಳು ಹಾಕಿದಿರಲ್ರಿ, ದೋಷಗಳು ಇದೆಯಲ್ರಿ ಅಂತ ಲೆಟರ್ ಬರ್ದ. ಹೌದಪ್ಪ, ಆ ದೋಷಗಳು ನಾನು ನೋಡೇ ಇರಲಿಲ್ಲ, ಅದನ್ನು ಸರಿಪಡಿಸ್ಕೊಳ್ತೀನಿ ಅಂತ ಅವ್ರು ಉತ್ತರ ಬರೆದ್ರು. ಆ ನರೇಂದ್ರನೇ ಮುಂದೆ ವಿವೇಕಾನಂದ ಆಗಿದ್ದು. ಆ ವಿದ್ವಾಂಸ ಯಾರು? ಹಾರ್ವರ್ಡ್ ಸ್ಪೆನ್ಸರ್. MA PhD ಮಾಡಿದವ್ರಿಗೆ ಅವ್ರು ಓದಿರೋದು ಅರ್ಥವಾಗಲ್ಲ. 9ನೇ ಕ್ಲಾಸಿನ ಹುಡುಗ ಇದನ್ನು ಮಾಡ್ದ. ಅದೇನೋ ವಿವೇಕಾನಂದರು ಅವ್ರ ಹಳೆ ಕಾಲ ಬಿಡಿ. ಗೋಕಾಕಿನ ಹುಡುಗ 6ನೇ ಕ್ಲಾಸಿಂದು ಹುಡುಗ 8ನೇ ಕ್ಲಾಸಿನ ಮ್ಯಾಥಮೆಟಿಕ್ಸ್ ಆರಾಮಾಗಿ ಮಾಡಿ ಮುಗಿಸ್ತಾನೆ. ಮ್ಯಾಥಮೆಟಿಕ್ಸ್ ಸಪೋಸ್ ಟು ಬಿ ಎ ಟಫ್ ಸಬ್ಜೆಕ್ಟ್. ಆರ್ಟ್ಸ್ ಇದೆಯಲ್ಲ ನಿಮ್ಮದು, ಫಸ್ಟ್ PUC, ಫಸ್ಟ್ ಇಯರ್ MA ಕೂಡ ಓದ್ಬಿಡ್ಬೋದು ನೀವು. ಫಸ್ಟ್ ಇಯರ್ MA ಮುಗಿಸ್ರಿ, ಫಸ್ಟ್ PUC, ಸೆಕೆಂಡ್ PU, ಫಸ್ಟ್ BA, ಸೆಕೆಂಡ್ BA ಎಲ್ಲ ಮುಗಿಸಿ, ಫಸ್ಟ್ ಇಯರ್ MA ಮುಗಿಸಿ. ಮೇಷ್ಟ್ರೆ ನಿಮ್ಮ ನೋಡಿದ್ರೆ ಹೆದರ್ಬೇಕು. ಹಾಗೆ ಬಂದು ಕೂತ್ಕೊಳ್ರಿ ಕ್ಲಾಸ್ನಲ್ಲಿ. ವಿದ್ಯಾರ್ಥಿ ಕ್ಲಾಸ್ನಲ್ಲಿ ಹಾಕಿ ಕೂತ್ಕೋಬೇಕು. ನಾವು ಕ್ಲಾಸ್ನಲ್ಲಿದ್ದರೆ ಮೇಷ್ಟ್ರಿಗೆ ಹೆದರಿಕೆ ಆಗಬೇಕು. ಈ ಪುಣ್ಯಾತ್ಮ ಏನು ಕ್ವಶನ್ ಕೇಳಿಬಿಡ್ತಾನೋ, ಎಲ್ಲಿ ನಾನು ಉತ್ತರ ಕೊಡೋಕ್ಕಾಗದೆ ದಡ್ಬಡಿಸ್ತೀನೋ. ಮೇಷ್ಟ್ರುಗಳು ನಿಮ್ಮನ್ನು ನೋಡಿ ಹೆದರ್ತಾರ, ನೀನು ಖರೆ ವಿದ್ಯಾರ್ಥಿ, ನೀನು ಸರಿಯಾದ ವಿದ್ಯಾರ್ಥಿ. ಮೇಷ್ಟ್ರು ಹೆದರ್ಬೇಕು ನಿಮ್ಮನ್ನು. ಅಂದರೆ ಒಳಗಡೆ ಏನೋ ದೊಡ್ಡ ಕೋಲ್ ತೊಗೊಂಡು ಹೋಗೋದಲ್ಲ. ಮೇಷ್ಟ್ರು ಹೆದರ್ಬೇಕು ಅಂದರೆ ಚಾಕು, ಅದು ಬಹಳ ಜನ ಮಾಡ್ತಾರೆ, ಅದಲ್ಲ. ಗದಗ್ನಲ್ಲಿ ಒಬ್ಬ ಹುಡುಗ ಇದ್ದ, ಮೇಷ್ಟ್ರು ಹೆದರೋರು ಅವ್ನು ನೋಡಿದ್ರೆ. ಇದೆಲ್ಲ ನಾನು ಸುಮ್ಮನೆ ಪುರಾಣ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಮ್ಮ ಆಶ್ರಮದ ಮಕ್ಕಳನ್ನು ಆ ರೀತಿ ಟ್ರೈನ್ ಅಪ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆದಿತ್ಯ ಭಟ್ ಅಂತ ಅವನ ಹೆಸರು. ಅವನೊಂದು ಪ್ರತಿಷ್ಠಿತವಾದ ಕಾಲೇಜ್ ಒಂದಿದೆ. ಅವನ ಕ್ಲಾಸ್ಮೇಟ್ಸ್ಗೆ ಅದ್ರ ಬರೋರು, ಸ್ವಾಮೀಜಿ ಆದಿತ್ಯ ಕ್ಲಾಸ್ನಲ್ಲಿದ್ದರೆ ನಮ್ಮ ಲೆಕ್ಚರರ್ಸ್ ಅನ್ಸ್ತಾರ್ರಿ, ಆದಿತ್ಯ ಕ್ಲಾಸ್ನಲ್ಲಿದ್ದರೆ ನಮ್ಮ ಲೆಕ್ಚರರ್ಸ್ ಅನ್ಸ್ತಾರ್ರಿ. ಮೊನ್ನೆ ಬಂದಿದ್ದ, 1 ತಿಂಗಳ ಹಿಂದೆ ಬಂದಿದ್ದ. ಇವರೆಲ್ಲ ಎಲ್ಲಿಯವರು? ಗದಗಿನವರು, ಗೋಕಾಕ್ನವರು. ಇವರೇ ಅಮೆರಿಕ, ಇಂಗ್ಲೆಂಡ್, ಚಂದ್ರಲೋಕದವ್ರೆ. ನಿಮ್ಮಲ್ಲಿ ಒಬ್ಬೊಬ್ಬರು ಇಷ್ಟೊತ್ತು ನಾನೇನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ, ಅವನನ್ನು ಮೀರಿಸಬಲ್ರಿ. ಬಸವನ ಬಾಗೇವಾಡಿ ಕೇಳಿದರೆ, ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಪುಟ್ಟು ಹೋದ. ಅಲ್ಲಿ ನಮ್ಮ ಆಶ್ರಮದ ಹುಡುಗ, ಅವನು ಕೂಡ MA ಮಾಡಿ ಮತ್ತೆ ಅದೇ ಯಾವುದಾದ್ರೂ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸಕ್ಕೆ ಕೊಡಿಸ್ರಿ ಸ್ವಾಮೀಜಿ. ಒಂದು 10-15 ಸಾವಿರ ಬಂದರೆ ಸಾಕ್ರಿ. MA ಫಿಲಾಸಫಿ ಆಗಿದ್ರಿ, MA ಇಂಗ್ಲೀಷ್ ಆಗಿದ್ರಿ. ಸರಿ ತರಾಟೆಗೆ ತೊಗೊಂಡೆ ಅವನಿಗೆ. ಏನೋ MA ಮಾಡಿದೀಯಾ, ಅಮೆರಿಕಾಗೆ ಹೋಗೋ. ನಾನು ಯಾವ ಹುಡುಗ ನನ್ನ ಕಣ್ಮುಂದೆ ಬಂದರೆ ನಾನು ಮೊದಲು ಅವ್ನಿಗೆ ಹೇಳೋದು, ಅಮೆರಿಕದಲ್ಲಿ ಒಂದು ಯೂನಿವರ್ಸಿಟಿನಲ್ಲಿ ಏನಾದರೂ ಡಿಗ್ರಿ ತಗೊಂಡು ಬಾ. ಮೊದಲು ಹೇಳೋದೇ ಆ ಮಾತು. ಮತ್ತೆ ಇವರು ಯಾವ ಹುಡುಗರು ಒಂದ್ಸಲಕ್ಕೆ ಬಗ್ಗಲ್ಲ. ಇವರು ಚೆನ್ನಾಗಿ ಬೈತಾ ಇರಬೇಕು ಒಂದು 6 ತಿಂಗಳು. ದಪ್ಪ ಚರ್ಮ ನಮ್ಮ ಕಡೆ, ಬುಲೆಟ್ ಹೊಡೆದ್ರು ಒಳಗೆ ಹೋಗಲ್ಲ ಅಂತ ದಪ್ಪ ಚರ್ಮ. ಒಂದು 2 ವರ್ಷ ಬೆನ್ನತ್ತಿದೆ. ಮೊನ್ನೆ ಬಂದಿದ್ದ ಆ ಹುಡುಗ ನಮ್ಮಲ್ಲಿ, ನಮ್ಮ ಮನಗುಳಿ ಅಂತಿದೆ ಪಕ್ಕದಲ್ಲಿ, ಆ ಹಳ್ಳಿಗೆ ಬಂದಿದ್ದ. ಹಾರ್ವರ್ಡ್ ಮತ್ತು ಆಕ್ಸ್ಫರ್ಡ್ ಎರಡೂ ಯೂನಿವರ್ಸಿಟಿನಲ್ಲಿ PhD ಸೀಟ್ ಸಿಗ್ತು ಅವನಿಗೆ. ಫಸ್ಟ್ ಅಟೆಂಪ್ಟ್. ಹಾರ್ವರ್ಡ್ ಅಂದರೆ ನೆನ್ಪಿಟ್ಕೊಳ್ಳಿ, ಪ್ರಪಂಚದ ನಂಬರ್ 1 ಯೂನಿವರ್ಸಿಟಿ ಅಮೆರಿಕ. ಆಕ್ಸ್ಫರ್ಡ್ ಪ್ರಪಂಚದ ನಂಬರ್ 2 ಇಂಗ್ಲೆಂಡ್. ಎರಡರಲ್ಲೂ ಒಂದೇ ಸೀಟ್ ಸಿಕ್ತು. ಇಲ್ಲೆಲ್ಲ ಮಂತ್ರದಂತೆ ಕೆಲಸ ಮಾಡುವುದು ಯಾವುದು? ಬ್ರಹ್ಮಚರ್ಯ. ಸ್ವಾಮಿ ವಿವೇಕಾನಂದರ ಚಿಂತನೆ, ವಿವೇಕಾನಂದರ ಮಾತುಗಳಿಂದ ಪ್ರೇರಿತರಾಗಬೇಕು. ಒಳಗಡೆ ಬೆಂಕಿ ಹತ್ತಿ ಉರಿಯುವುದಕ್ಕೆ ಪ್ರಾರಂಭವಾಗಬೇಕು. ಒಳಗಡೆ ಬೆಂಕಿ ಹತ್ತುವುದಕ್ಕೆ ಪ್ರಾರಂಭವಾಯಿತು. ಒಳಗಡೆ ಇರೋ ಸೂರ್ಯ ಸಣ್ಣದಾಗಿ ಪ್ರಜ್ವಲಿಸೋದಕ್ಕೆ ಶುರು ಮಾಡ್ತಾನೆ. ನೀವು ನಂಬಿರಲ್ಲ ನನ್ನ ಕೈಲಿಂತ ಕೆಲಸಗಳಾಗುತ್ತೆ ಅಂತ ಕೆಲಸಗಳೆಲ್ಲ ಆಗೋದಕ್ಕೆ ಪ್ರಾರಂಭ ಆಗುತ್ತೆ.
ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಮಡಿವಂತಿಕೆ, ಸ್ವಲ್ಪ ಮಡಿ ಮಾಡಬೇಕು. ಏನು ಮಡಿ ಮಾಡೋದು? ಒದ್ದೆ ಬಟ್ಟೆ ಹಾಕೊಳ್ಳೋದಲ್ಲ. ನೋಡಬಾರದ್ದನ್ನು ಯಾವ ಕಾಲಕ್ಕೂ ನಾನು ನೋಡಲ್ಲ, ಕೇಳಬಾರದ್ದನ್ನು ಕೇಳಲ್ಲ, ಮಾತಾಡಬಾರದ್ದನ್ನು ಮಾತಾಡಲ್ಲ, ತಿನ್ನಬಾರದ್ದನ್ನು ತಿನ್ನಲ್ಲ, ಯಾವುದರಲ್ಲಿ ಇಂಟ್ರೆಸ್ಟ್ ತಗೋಬಾರದು ಅದನ್ನು ತಗೊಳ್ಳಲ್ಲ. ವಿದ್ಯಾರ್ಥಿ ನನಗೆ ಬೇಕಾದ್ದು ನಾನು ಪ್ರಪಂಚದ ನಂಬರ್ 1 ಸ್ಟೂಡೆಂಟ್ ಆಗಬೇಕು. ಹಾರ್ವರ್ಡ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಅಮೆರಿಕಾ ಇಂಥ ಕಡೆ ಹೋಗಿ ಆ ಯೂನಿವರ್ಸಿಟಿನಲ್ಲೇ ಹಿಸ್ಟ್ರಿನಲ್ಲಿ ನನ್ನಂಥ ಸ್ಟೂಡೆಂಟ್ ಯಾರು ಬಂದಿಲ್ಲ ಅನ್ನೋ ಹಾಗೆ ನಾನು ಹೆಸರು ಮಾಡಿ ಬರಬೇಕು. ಇದು ಹುಚ್ಚು ಹಿಡಿಬೇಕು ನನಗೆ. ಇದೆಲ್ಲವನ್ನೂ ಸೇರಿಸಿ ಅದಕ್ಕೆ ಹೆಸರಿಟ್ಟಿದ್ದಾರೆ ಬ್ರಹ್ಮಚರ್ಯ. ಕೂಲಿ ಹುಡುಗ IPS ಮಾಡೋದಕ್ಕೆ, ಸುಭಾಷ್ ಚಂದ್ರ ಬೋಸ್ ICS ನಲ್ಲಿ 6th ರ್ಯಾಂಕ್ ಬರೋದಕ್ಕೆ, ಕನ್ನಡದಲ್ಲಿ ಫೇಲ್ ಆಗಿದ್ದಂಥ DV ಗುಂಡಪ್ಪನವರು SLC ನಲ್ಲಿ ಕನ್ನಡದಲ್ಲಿ ಫೇಲ್, ಮುಂದೆ ಮಹಾ ಕನ್ನಡದ ಕವಿಗಳಾಗೋದಕ್ಕೆ ಇಲ್ಲೆಲ್ಲ ಕೆಲಸ ಮಾಡಿದ್ದು ಒಂದೇ ಒಂದು 4 ಅಕ್ಷರಗಳ ಒಂದು ಮಾಂತ್ರಿಕತೆ. ಅದಕ್ಕೆ ನಿಮಗೆ ಅದ್ಭುತವಾಗಿ ಹೆಲ್ಪ್ ಮಾಡುವಂಥದ್ದು ಯಾವುದು? ಒಂದು ಸ್ವಲ್ಪ ಮಡಿವಂತಿಕೆ ಮತ್ತು ಸ್ವಾಮಿ ವಿವೇಕಾನಂದರ ಚಿಂತನೆ. ಯಾಕೆ ಸ್ವಾಮಿ ವಿವೇಕಾನಂದರಂತಹ ವಿದ್ಯಾರ್ಥಿ ಈ ಪ್ರಪಂಚದ ಇತಿಹಾಸದಲ್ಲಿ ಬಂದಿದ್ರ ನನಗೆ ಡೌಟ್. ಅವರನ್ನು ನೋಡಿ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಹೇಳ್ತಾರೆ, ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದೆನ್ ಆಲ್ ಅವರ್ ಅಮೆರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ನಮ್ಮ ಅಮೆರಿಕದ ಎಲ್ಲ ಲರ್ನೆಡ್ ಪ್ರೊಫೆಸರ್ಸ್ನು ಒಟ್ಟಿಗೆ ಒಂದು ಕಡೆ ಗುಡ್ಡೆ ಹಾಕಿದ್ರೆ ಇಡೀ ಅಮೆರಿಕದ ಎಲ್ಲ ಪ್ರೊಫೆಸರ್ಗಳನ್ನು ಒಟ್ಟಿಗೆ ಸೇರಿಸಿದ್ರೆ ಅವರ ಜ್ಞಾನ ಅದೆಷ್ಟು ಜ್ಞಾನವಾಗುತ್ತೋ ಆ ಇಡೀ ಜ್ಞಾನವನ್ನ ಈ ಒಬ್ಬನೇ ಮನುಷ್ಯನ ಜ್ಞಾನ ಮೀರಿಸುತ್ತೆ. ಈ ಒಬ್ಬನೇ ಮನುಷ್ಯನ ಕೆಲವರು ಹೇಳ್ತಿರ್ತಾರೆ, ಸ್ವಾಮೀಜಿ ಇವು ಬಹಳ ಕ್ವಾಲಿಫಿಕೇಶನ್ ಇದೆ, ಒಂದು 50 ಡಿಗ್ರಿ ಇದೆ, ಫೈನ್ ಗ್ರೇಟ್. ಆದರೆ ಭಾರತೀಯನೇ ನಿನ್ನ ತಾಕತ್ತು 50 ಡಿಗ್ರಿ 100 ಡಿಗ್ರಿ ತಗೊಳ್ಳೋದಲ್ಲ, 100 ಯೂನಿವರ್ಸಿಟಿಗಳನ್ನು ಒಟ್ಟಿಗೆ ಹಾಕಿದ್ರೆ ನಿನಗೆ ಸಮ ಆಗಲಾರದು. 100 ಡಿಗ್ರಿ ತಗೊಂಡೇನೋ ಮಾಡ್ತೀಯ. ಅಮೆರಿಕದಲ್ಲಿ 1000 ಯೂನಿವರ್ಸಿಟಿ, 1000 ಯೂನಿವರ್ಸಿಟಿಗಳನ್ನು ಒಟ್ಟಿಗೆ ಹಾಕಿದ್ರೆ ಅಮೆರಿಕನ್ ಯೂನಿವರ್ಸಿಟಿಗಳನ್ನ ಒಬ್ಬ ವಿವೇಕಾನಂದರಿಗೆ ಈಕ್ವಲ್ ಆಗಲ್ಲ ಅಂತ ಅಮೆರಿಕನ್ ಪ್ರೊಫೆಸರ್ ಹೇಳ್ತಾನಲ್ಲ. ಆ ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ? ಓ ಭಾರತೀಯರೇ, ನನ್ನನ್ನು ಮೀರಿಸುವ ಶಕ್ತಿ ನಿಮ್ಮ ಒಬ್ಬೊಬ್ಬರಲ್ಲೂ ಇದೆ. ಏಕೆಂದ್ರೆ ನಮ್ಮಲ್ಲಿ ಹರಿಯುವ ರಕ್ತ ಒಂದೇ ಅಲ್ವಾ? ನಾನೂ ಭಾರತೀಯ, ನೀವು ಭಾರತೀಯ. ನಾವು ಕುಡಿಯುವ ನೀರು ಒಂದೇ ಅಲ್ವಾ? ನಾವು ತಿನ್ನುವ ಊಟ ಒಂದೇ ಅಲ್ವಾ? ನನ್ನ ತಾಯಿ ಪೂಜೆ ಮಾಡಿದ ದೇವರು, ನಿಮ್ಮ ತಾಯಿ ಪೂಜೆ ಮಾಡಿದ ದೇವರು ಒಂದೇ ಅಲ್ವಾ? ಇಷ್ಟು ಗ್ರೇಟ್ ನಾನು ಯಾಕೆ ಅದೇ? ನೀವ್ಯಾಕೆ ಅಳ್ತಾ ಕೂತಿದ್ದೀರಿ? ಕಾರಣ ಇಷ್ಟೇ, ನೀವು ಭಾರತೀಯ ಪರಂಪರೆಯಂತೆ ಬದುಕಲಿಲ್ಲ, ನಾನು ಭಾರತೀಯ ಪರಂಪರೆಯಂತೆ ಬದುಕಿದೆ. ಇಷ್ಟನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಸಾಕು, ಬೇಕಾದಷ್ಟಾಯ್ತು. ಪಕ್ಕದ 30 ಕಿಲೋಮೀಟರ್ ದೂರದಲ್ಲಿ ರಾಮಕೃಷ್ಣಾಶ್ರಮ ಇದೆ. ಶ್ರೀ ವೇಣುಗೋಪಾಲ್ ಇವರು ಇಂಜಿನಿಯರ್ ಆಗಿ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ 20 ವರ್ಷ ಕೆಲಸ ಮಾಡಿದವರು. 20 years he was in America as a software engineer. Murari Bhatru, he was an officer in Air Force, Indian Air Force, an engineer. ಅವರು ಬ್ರಹ್ಮಚಾರಿಗಳು, ಮದುವೆ ಮಾಡಿಕೊಂಡು ಮಕ್ಕಳು ಮಾಡೋದು ಎಲ್ಲರೂ ಮಾಡ್ತಾರೆ. ದೇಶಕ್ಕಾಗಿ ನಾನೇನಾದರೂ ಮಾಡಬೇಕು ಅಂತ ವಿದ್ಯಾರ್ಥಿ ದಶೆಯಿಂದಲೇ ಮನಸ್ಸಿಗೆ ಅನಿಸಿ ಮಿಲಿಟರಿಗೆ ಸೇರಿ ದೇಶವನ್ನು ಕಾಪಾಡಿ ಆಮೇಲೆ 2 ಫ್ರೀ ಹಾಸ್ಟೆಲ್ಗಳು ಹುಡುಗರಿಗೊಂದು ಹುಡುಗಿಯರಿಗೊಂದು ಶುರು ಮಾಡಿ 200 ಮಕ್ಕಳಿಗೆ ಫ್ರೀಯಾಗಿ 2 ಕಡೆ ಕರ್ನಾಟಕದ ಬೆಸ್ಟ್ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ದಾರೆ. ಶಿರಸಿಗೆ ಹೋಗಿ ನೋಡ್ಕೊಂಡು ಬನ್ನಿ, ನಾನು ಸುಳ್ಳು ಹೇಳಿದ್ರೆ ನೋಡಿದ್ರಂತೆ. ಅಂಥ ಹಾಸ್ಟೆಲ್ಗಳು ನಿಮ್ಮ ಲೈಫ್ನಲ್ಲಿ ನೀವು ನೋಡಿದ್ದೀರ ನೋಡ್ಕೊಂಡು. ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಯುವಕರಿಗೆ, ಶಾರದಾದೇವಿ ಸ್ಟೂಡೆಂಟ್ಸ್ ಹೋಮ್ ಯುವತಿಯರಿಗೆ. ಆ ಮಕ್ಕಳನ್ನು ನೋಡ್ಬಿಡಿ, ಅಲ್ಲಿರೋ ಸ್ಟೂಡೆಂಟ್ಸ್ ನೋಡ್ಬಿಡಿ. ಒಂದು ದಿನ ಆ ಹಾಸ್ಟೆಲ್ನಲ್ಲಿ ಇದ್ದು ಆ ಸ್ಟೂಡೆಂಟ್ಸ್ ಅಲ್ಲಿ ಹೇಗಿರ್ತಾರೆ ಅಂತ ಅಬ್ಸರ್ವ್ ಮಾಡ್ಕೊಂಡು ಬಂದ್ಬಿಡಿ. ನಿಮ್ಮಲ್ಲೂ ಅಷ್ಟೆಲ್ಲ ಶಕ್ತಿ ಇದೆ, ಆದರೆ ನಾನು ಏನೋ ಆಗಬೇಕು ಅನ್ನೋ ಬೆಂಕಿಯ ಕೊರತೆ.
ಏನಾದರೂ ಮಾಡಬೇಕು, ಕೂತ್ರೆ ನಿಂತ್ರೆ ಏನಾದರೂ ಮಾಡಬೇಕು. ಆ ಬೆಂಕಿಯ ಕೊರತೆ. ರವಿ ಚನ್ನಣ್ಣವರ್, ನಾನು ಹೇಳಿದೆ, ಕಂಡಕ್ಟರ್ ಕೆಲಸ ಸಿಕ್ಕಿತ್ತು ಅವನಿಗೆ. ಏನು ಮಾಡ್ತೀವೋ ಕಂಡಕ್ಟರ್ ಆಗಿ, IAS ಮಾಡೋ. ನಾನೇನಾದ್ರೆ ಅಲ್ಲಿಂದ ದುಮ್ಕುಂದ್ರೆ ದುಮ್ಕ್ಬಿಡ್ತಾನೆ. ರವಿ ಕರೆದೀಗ, ರವಿ ಬಾ ಅಲ್ಲಿ, ಹಾಗೆ ಅಲ್ಲಿಂದ ದುಮ್ಕೆ ಬಿಡ್ತಾನೆ. ಅಷ್ಟು ನನ್ನ ಮೇಲೆ ಅವನಿಗೆ ಭಕ್ತಿ. ಹೇಳಿದೆ IAS ಮಾಡು, ಆಯ್ತು. ಹೈದರಾಬಾದ್ಗೆ ಹೋದ, IASಗೆ ಓದೋಕೆ ಶುರು ಮಾಡ್ದ. ಓದ್ತಾ ಇದ್ದದ್ದು ಹೇಗೆ ಗೊತ್ತಾ? ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ. ಬೆಳಗ್ಗೆ 6 ಗಂಟೆ ಓದೋಕೆ ಶುರು ಮಾಡಿದ್ರೆ ನಿಲ್ಲಿಸ್ತಾ ಇದ್ದದ್ದು ಯಾವಾಗ? ರಾತ್ರಿ 12 ಗಂಟೆ. ಫಸ್ಟ್ ಅಟೆಂಪ್ಟ್ನಲ್ಲಿ ಕನ್ನಡ ಮೀಡಿಯಂನಲ್ಲಿ ಡಿಗ್ರಿ ಮಾಡಿರೋ ಹುಡುಗ ಫಸ್ಟ್ ಅಟೆಂಪ್ಟ್ನಲ್ಲಿ IPS ಮಾಡಿದ. ವರ್ಕ್ ಮಾಡಿದ್ರೆ ಯಾರು ಮಾಡಲ್ಲ. ವರ್ಕೇ ಸೋಂಬೇರಿತನ. ಮಗದೊಂದು 18 ಗಂಟೆ ಓದಿದ್ರೆ ಯಾವ ಎಕ್ಸಾಮ್ನಲ್ಲಿ ನೀವು ಫಸ್ಟ್ ಬರಲ್ಲ. ಹಾರ್ವರ್ಡ್ ಹೋದ್ನಲ್ಲ ಆ ಹುಡುಗ, ಶಿಕಾಗೋಗೆ ಹೋದ್ನಲ್ಲ ಆ ಹುಡುಗ, ಇವರೆಲ್ಲ ನೆನಪಿಟ್ಕೊಳ್ಳಿ. SDA ಆದರೆ ಸಾಕಪ್ಪ ಜೀವನದಲ್ಲಿ ನಿಂತಿದ್ದವರು. SDA, ಪೊಲೀಸು, FDA, ಲೈನ್ಮನ್ನು, ಕಂಡಕ್ಟ್ರು, ಹೀಗಾದ್ರೆ ಸಾಕಪ್ಪ ನಮ್ಮ ಜೀವನದಲ್ಲಿ. ಒಂದು ಲೈನ್ಮನ್ ಆಗ್ಬಿಡೋಣ, ಕಂಡಕ್ಟರ್ ಆಗ್ಬಿಡೋಣ, SDA ಆಗೋಣ. ನೆಕ್ಸ್ಟ್ ಬಂದರೆ ಒಬ್ಬೊಬ್ರು ಏನಾಗ್ತಾರೆ? ಏನಾದರೂ ಈಗ ಎಲ್ಲಿಂದ ಶಕ್ತಿ? ಏನು ಆಕಾಶನ ಧುಮುಕ್ತ? ಕೇವಲ 2 ಪ್ರಿನ್ಸಿಪಲ್ಸ್ ಲೈಫ್ನಲ್ಲಿ ಯೂಸ್ ಮಾಡಿದ್ರು. ವಿವೇಕಾನಂದರ ಪುಸ್ತಕಗಳನ್ನು ಓದ್ತಾ ಬಂದರು ಮತ್ತು ಸ್ವಲ್ಪ ದಿಕ್ಕು ದಿಸೆ ಇಟ್ಕೊಂಡು ಬದುಕಿದ್ರು. ಸ್ವಲ್ಪ ಮಡಿವಂತಿಕೆಯಲ್ಲಿ ಬದುಕಿದ್ರು, ಡಿಸಿಪ್ಲಿನ್ನಲ್ಲಿ ಬದುಕಿದ್ರು. ಮಡಿವಂತಿಕೆ ಅಂದರೆ ಬೇರೆ ಏನು ಅರ್ಥ ಮಾಡ್ಕೋಬಾರದು. ಕಟ್ಟುನಿಟ್ಟಾದ ಶಿಸ್ತಿನಲ್ಲಿ, ಬ್ರಹ್ಮಚರ್ಯ ಆ ಶಿಸ್ತಿನಲ್ಲಿ ಬದುಕಿದ್ರು. 1 ವರ್ಷ ಮಾಡಿ ನೋಡಿ ಎಷ್ಟು ಡಿಫರೆನ್ಸ್ ಬರುತ್ತೆ ನಿಮ್ಮಲ್ಲಿ. ಒಂದೇ ವರ್ಷ, 365 ಡೇಸ್, ಜನವರಿ 1ರಿಂದ ಜನವರಿ 1 ಮಾಡಿ ನೋಡಿ ಎಷ್ಟು ಡಿಫರೆನ್ಸ್. ನೋಡಿದವರೆಲ್ಲ ಹೇಳ್ತಾರೆ ಏನೋ ಚೇಂಜ್ ಕಾಣ್ತಾ ಇದೆ ಕಣೋ, ನಿನ್ನಲ್ಲಿ ಏನೋ ಚೇಂಜ್ ಕಾಣ್ತಾ ಇದೆ, ಏನೋ ಬೇರೆ ಥರ ಕಾಣ್ತಿದೆಯಾ. ನೋಡಿದವರು ಅನ್ನಲಿಲ್ಲ ಅಂದ್ರೆ ನೋಡಿ. ಇದೆಲ್ಲವನ್ನು ಕಂಡು ಹಿಡಿದರು ಉಪನಿಷತ್ ಕಾಲದ ನಮ್ಮ ದೇಶದ ಮಹಾತ್ಮರು. ಕಂಡು ಹಿಡಿದು ತಾವು ಮಾತ್ರ ಉದ್ಧಾರ ಆಗಿ ಸ್ವಾರ್ಥಿಗಳಾಗಲಿಲ್ಲ. ಅದನ್ನೆಲ್ಲ ಬರೆದಿಟ್ಟರು. ಮುಂದಿನ ತಲೆಮಾರುಗಳಿಗೆಲ್ಲ ಅದು ಹೋಗಲಿ. ಮೊನ್ನೆವರೆಗೆ, ಇವತ್ತಿನವರೆಗೆ, ನೆನ್ನೆವರೆಗೆ ಯಾವ ಹುಡುಗರು ಅದನ್ನೆಲ್ಲ ಓದಿ ಪ್ರಭಾವಿತರಾಗ್ತಾರೆ, ಅದಕ್ಕೆ ತಕ್ಕಂತೆ ಜೀವನ ಮಾಡ್ತಾರೆ, ಪವಾಡಗಳಾಗ್ತಾ ಇದೆ ಅವ್ರ ಲೈಫ್ನ. ಯಾರ ಕಡೆ ಗಮನವೇ ಇಲ್ಲ, ಯದ್ವಾ ತದ್ವಾ ಬದುಕ್ತಾ ಇದ್ದಾರೆ. ಅವ್ರ ಲೈಫ್ ಏನೇನೋ ಆಗ್ತಾ ಇದೆ, ಅದನ್ನ ಕೇಳಬೇಕು. ಹೆಂಗೆಂಗೂ ಹೋಗ್ತಾ ಇದೆ. ಹೀಗಾಗಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಬೇರೆ ಏನು ಹೇಳಲ್ಲ. ಮುಂದೆ ವೇಣುಗೋಪಾಲ್ ಬರ್ತಾರೆ. 20 ಕಿಲೋಮೀಟರ್ ದೂರದಲ್ಲಿ ಆಶ್ರಮ ಇದೆ. ಅವರು ಕೂಡ ಎಲ್ಲ ಬಿಟ್ಟು, ಮನೆ ಮಠ ಎಲ್ಲ ಬಿಟ್ಟು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಆಶ್ರಮಕ್ಕೆ ಸಂಪೂರ್ಣವಾಗಿ ಡೆಡಿಕೇಟ್ ಮಾಡಿಕೊಂಡು 100 ಜನ ವಿದ್ಯಾರ್ಥಿಗಳಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ಅವ್ರು ಬರ್ಬೋದು, ನೀವು ಹೋಗ್ರಿ, ಸ್ವಾಮಿ ವಿವೇಕಾನಂದ ಪುಸ್ತಕಗಳನ್ನು ಅಲ್ಲಿ ಓದ್ರಿ. ನಾನು ಹೇಳಿದನ್ನ ಈ ಡಿಸಿಪ್ಲಿನ್ 1 ವರ್ಷ ಅನುಸರಿಸ್ರಿ. ಆಮೇಲೆ ಬೇಕಿದ್ರೆ ಇಟ್ಕೊಳ್ಳಿ, ಅವ್ರು ಬಿಟ್ಕೊಳ್ಳಿ. ಬೆನಿಫಿಟ್ ಇದೆ ಅಂದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡಿ, ನಿಮ್ಮ ಇಷ್ಟ. 1 ವರ್ಷ ಅನುಸರಿಸಿ. ಅದ್ಭುತಗಳೇ ಎಲ್ಲೆಲ್ಲೂ ಕೂಡ ಆಗ್ತಾ ಇದೆ. ಮತ್ತು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾನ್ಯ ಅಮರೇಗೌಡ ಪಾಟೀಲ್ರವರಿಗೆ ಒಂದು ಧನ್ಯವಾದ ಹೇಳಬೇಕು. ಎಷ್ಟೋ ಜನ ಪ್ರಿನ್ಸಿಪಾಲ್ರು ಮಕ್ಕಳು ನಮ್ಮ ಕೇಳ್ತಾರೆ, ಸ್ವಾಮೀಜಿ ಎಲ್ಲೋ ಒಂದು ಕಡೆ ನಮ್ಮ ಸ್ಪೀಚ್ ಕೇಳಿಬಿಟ್ಟಿರ್ತೀವಿ. ಯೂಟ್ಯೂಬ್ನಲ್ಲಿ ನಮ್ಮ 100 ಸ್ಪೀಚ್ ಇದೆ. 100 ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಎಲ್ಲ ಇದೆ. ಕೇಳಿಬಿಟ್ಟಿರ್ತಾರೆ. ನಮ್ಮ ಶಾಲೆಗೆ ಬನ್ನಿ ಅಂತಾರೆ. ಆಯ್ತಪ್ಪ ಬರ್ತೀನಿ ಅಂತೀನಿ. ನೋಡೋದಿಲ್ಲ, ಪ್ರಿನ್ಸಿಪಾಲ್ರೇ ಅದಕ್ಕೆ ಕೋಆಪ್ರೇಟ್ ಮಾಡ್ತಾ ಇರಲ್ಲ. ಪ್ರಿನ್ಸಿಪಾಲ್ರು ಕೋಆಪ್ರೇಟಿವ್ ಆಗಿದ್ದಾರೆ, ಲೆಕ್ಚರರ್ಸ್ ಇರಲ್ಲ. ಲೆಕ್ಚರರ್ಸ್ ಕೋಆಪ್ರೇಟಿವ್ ಆಗಿದ್ದಾರೆ, ಪ್ರಿನ್ಸಿಪಾಲ್ ಇರಲ್ಲ. ಮಕ್ಕಳು ಮಾತ್ರ ಎಲ್ಲೆಲ್ಲೂ ಆಸಕ್ತಿ ಇರುತ್ತೆ. ಮಕ್ಕಳಲ್ಲಿ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇರೋದು ದೊಡ್ಡವರಲ್ಲಿ. ಆದರೆ ನಿಮ್ಮ ಕಾಲೇಜು ನೋಡಿದ್ರೆ ನನಗೆ ಇಷ್ಟು ಖುಷಿ ಆಯ್ತಲ್ಲ. ಆ ಕಡೆ ಪ್ರಿನ್ಸಿಪಾಲ್ ಗೌರ್ಮೆಂಟ್ ಕಾಲೇಜ್ ಹೇಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾಕೆ ಅಂದರೆ ಗೌರ್ಮೆಂಟ್ ಆಸ್ಪತ್ರೆ ನೋಡಿದೀವೋ ಇಲ್ಲ, ಗೌರ್ಮೆಂಟ್ ಆಫೀಸ್ ನೋಡಿದೀವೋ ಇಲ್ಲ. ಗೌರ್ಮೆಂಟ್ ಆಫೀಸ್ನಲ್ಲಿ ಯಾವುದಾದ್ರೂ ಕಾರ್ನರ್ ಮೂಲೆ ಕ್ಲೀನ್ ಇರುತ್ತೆ, ಪೇಂಟಿಂಗ್ ಆಗಿರುತ್ತೆ.
ಹೌದಲ್ಲ? ಯಾರು ಪೇಂಟ್ ಮಾಡ್ತಾರಲ್ಲ? ಎಲ್ಲರೂ ಅಪರೂಪವಾದ ಪೇಂಟ್ ತಂದು ಪೇಂಟ್ ಮಾಡಿರ್ತಾರೆ. ದುರವಸ್ಥೆ ಅಂತಂದ್ರೆ ಒಂದೇ, ಗೌರ್ಮೆಂಟ್ ಅಂದ್ರೆ ಒಂದೇ. ಆದರೆ ಈ ಕಾಲೇಜನ್ನು ಬೇರೆ ಇದೆಲ್ಲ ಇಲ್ಲಿ ಯಾಕೆ ಅಂದರೆ ಇಲ್ಲಿಯ ಪ್ರಿನ್ಸಿಪಾಲ್ರು, ಲೆಕ್ಚರರ್ಸ್, ಪ್ರೊಫೆಸರ್ಸ್, ಮೇಡಮ್ ಎಷ್ಟು ಚೆನ್ನಾಗೆಲ್ಲ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ರು. ಮತ್ತು ನೀವು ಎಷ್ಟು ಚೆನ್ನಾಗಿ ಕೂತು ಕೇಳಿದಿರಿ. ಮತ್ತು ಆ ಮಗು ಎಷ್ಟು ಚೆನ್ನಾಗಿ ಸರಸ್ವತಿ ಹಾಡು ಹಾಡ್ತಾರೆ. ನನ್ನನ್ನು ಕೇಳಿದ್ರೆ ನಮ್ಮ ಮಕ್ಕಳು ಉದ್ಧಾರ ಆಗಬೇಕು ಅಂದರೆ ಗೌರ್ಮೆಂಟ್ ಕಾಲೇಜಿಗೆ ಹೋಗೋದೇ ಒಳ್ಳೆಯದು. ನಿಮಗೆಲ್ಲ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದಾಗಲಿ. ರಾಯಚೂರು ಅಷ್ಟೇ ಸಂಪರ್ಕ ಇಟ್ಕೊಳ್ಳಿ.